ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ಎಸ್ಪೆನ್ ಕ್ಲಾಸಸ್. ಸೊ ಇವತ್ತಿನ ದಿವಸ ನಾನು ಈ ವೆಕ್ಟರ್ ಚಾಪ್ಟರ್ ಮೇಲೆ ಬರುವಂಥ ಎಲ್ಲ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದು 2 ಮಾರ್ಕ್ಸ್ ಕ್ವಶನ್ಸ್ಗಳು ಯಾವ ಥರ ಬರುತ್ತೆ ಅನ್ನೋದನ್ನು ಕ್ಲಿಯರ್ ಆಗಿ ಐಡಿಯಾ ಸಿಗುತ್ತೆ. ಪ್ರತಿಯೊಂದು ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ಒಂದೊಂದಾಗಿ ಅಬ್ಸರ್ವ್ ಮಾಡಿ ಅದೇ ತರನಾಗಿ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಡೆಫಿನೆಟ್ ಆಗಿ ನೀವು ಕೂಡ ಈ ವೆಕ್ಟರ್ ಚಾಪ್ಟರ್ ಮೇಲೆ ಬರುವಂಥ 2 ಮಾರ್ಕ್ಸ್ನ ತೊಗೊಳ್ಬೋದು ಸ್ಟೂಡೆಂಟ್ಸ್. ಓಕೆ, ಸೊ ಬನ್ನಿ ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಫೈಂಡ್ ದ ಯೂನಿಟ್ ವ್ಯಾಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಸಮ್ ಆಫ್ ದ ವ್ಯಾಕ್ಟರ್ ಅಂತ ಹೇಳಿದ್ದಾರೆ. ಅಂದರೆ ಇವೆರಡು ವ್ಯಾಕ್ಟರ್ನ ಸಮ್ ಮಾಡ್ಕೊಳ್ಳಿ, ಸಮ್ ಆದಮೇಲೆ ಆ ಒಂದೇನು ವ್ಯಾಕ್ಟರ್ ಬರುತ್ತಲ್ಲ ಅದಕ್ಕೆ ಯೂನಿಟ್ ವ್ಯಾಕ್ಟರ್ದು ಡೈರೆಕ್ಷನ್ನ ಫೈಂಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಓಕೆ, ಸೊ ಮೊದಲಿಗೆ ನಾವು ಎರಡನ್ನ ಸಮ್ ಮಾಡ್ಕೊಳ್ಳೋಣ. ಏನಿದೆ ವ್ಯಾಕ್ಟರ್ ಎ ಏನು ಕೊಟ್ಟಿದ್ದಾರೆ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ವ್ಯಾಕ್ಟರ್ ಎ ಕೊಟ್ಟಿದ್ದಾರೆ 2i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಮೈನಸ್ 5k ಕ್ಯಾಪ್. ಕೇರ್ಫುಲ್ ಆಗಿ ಇದನ್ನ ಬರ್ಕೊಳ್ಳಿ. ಅಗೇನ್ ವ್ಯಾಕ್ಟರ್ 1 ಏನಾದರೂ ಸೈನ್ ಮಿಸ್ಟೇಕ್ ಮಾಡ್ಕೊಂಡ್ರಿ ಅಂದರೆ ಎಲ್ಲನೂ ರಾಂಗ್ ಆಗುತ್ತೆ. ಪ್ಲಸ್ 3k ಕ್ಯಾಪ್, ಕರೆಕ್ಟಾ? ಎಸ್, ಜಸ್ಟ್ 1 ಸೆಕೆಂಡ್. 2j ಕ್ಯಾಪ್, ಎಸ್. ಸೊ ಇವಾಗ ಏನು ಮಾಡ್ಕೋಬೇಕು, ಎರಡನ್ನ ಅಡಿಷನ್ ಮಾಡ್ಕೋಬೇಕಲ್ವಾ? ಓಕೆ, a ಪ್ಲಸ್ ಬಿ ಆ್ಯಡ್ ಮಾಡೋಣ. 2 ಪ್ಲಸ್ 2, ಸೊ ನಾವು ಡೈರೆಕ್ಟಾಗಿ ಬರೀತಾ ಇದ್ದು ನೋಡಿ, ಇಲ್ಲ ಐ ಕ್ಯಾಪ್ ಮಾಡಿಕೊಂಡು ಇಲ್ಲಿ 2 ಇದೆ, ಇಲ್ಲಿ 2, ಸೊ 2 ಪ್ಲಸ್ 2 ಬರೀಬೋದಾ? ಹಾಗೆ ನೆಕ್ಸ್ಟ್ ಜೆನ ಕಾಮನ್ ತೊಗೊಂಡೆ ಅಂತ ಅಂದ್ಕೊಳ್ಳಿ. ಇಲ್ಲೇನಿದೆ, ಇಲ್ಲಿ 2 ಇದೆ, ಇಲ್ಲೇನಿಲ್ಲ ಅಂದರೆ 1 ಇರುತ್ತೆ. ಅದಾದಮೇಲೆ ಕೆನ ಕಾಮನ್ ತೊಗೊಂಡೆ ಅಂತ ಅಂದ್ಕೊಳ್ಳಿ. ಸೊ ಇವಾಗ ಏನಾಗುತ್ತೆ, ಇಲ್ಲಿ -5 ಇದೆ ಸ್ಟೂಡೆಂಟ್ಸ್. ಓಕೆ, ಸೊ -5 ಪ್ಲಸ್ 3. ಓಕೆ, ಆ್ಯಡ್ ಮಾಡ್ಕೊಳ್ಳಿ. ನಮಗೆ ಫೈನಲಿ a ಪ್ಲಸ್ ಬಿ ಸಿಗುವಂಥದ್ದು ಏನು? 2 ಪ್ಲಸ್ 2 4i ಕ್ಯಾಪ್, ಇದು 3j ಕ್ಯಾಪ್, -5 ಪ್ಲಸ್ 3 ಅಂದರೆ -2 ಆಗುತ್ತೆ, -2k ಕ್ಯಾಪ್. ಓಕೆ, ನಂಗೆ ಸಿಗ್ತಿವಾಗ a ಪ್ಲಸ್ ಬಿ ಸಮ್ ಮಾಡೋದಿದ್ರು ಸಬ್ ಮಾಡಿದ್ವಿ. ಈ ಸಮ್ ಆಗಿ ಬಂದಿರುವಂಥ ಈ ವ್ಯಾಕ್ಟರ್ಗೆ ನಾವು ಯೂನಿಟ್ ವ್ಯಾಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಅ ವ್ಯಾಕ್ಟರ್ ಮಾಡಬೇಕು. ಅಂದರೆ ಇವಾಗಲೇ ನಾವು ಹಿಂದೆ ಒಂದು ಕ್ವಶನ್ ಸಾಲ್ವ್ ಮಾಡಿದ್ದೀವಲ್ಲ, ಈ ಎ ಜಾಗದಲ್ಲಿ ಬಂದಿರುವಂಥ ಕ್ವಶನ್ ಇವಾಗ ಇದು. ಓಕೆ, ಇದಕ್ಕೆ ನಾನು ಏನು ಮಾಡ್ತೀನಿ, ಇದಕ್ಕೆ ಸಿ ವ್ಯಾಕ್ಟರ್ ಅಂತ ಡಿನೋಟ್ ಮಾಡ್ತೀನಿ. ಅಂದರೆ ಇದಕ್ಕೆ ನಾನು ಏನು ಮಾಡಬೇಕು, ಯೂನಿಟ್ ವ್ಯಾಕ್ಟರ್ ಅಂದರೆ ಸಿ ಕ್ಯಾಪನ್ನು ಫೈಂಡ್ ಮಾಡ್ಕೋಬೇಕಂತ ಅರ್ಥ. ಅಂದರೆ ಸಿ ವ್ಯಾಕ್ಟರ್ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಮಾಡ್ಕೋಬೇಕು. ಓಕೆ, ಸೊ ಇಲ್ಲೇ ಡೈರೆಕ್ಟ್ನಾಗಿ ಮಾಡ್ಕೊಂಬೋಣ. ಸಿ ವ್ಯಾಕ್ಟರ್ ಏನಿದೆ ನೋಡಿ ಸ್ಟೂಡೆಂಟ್ಸ್, 4i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಇದೆ -2k ಕ್ಯಾಪ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಯಾವ ಥರ ಮಾಡ್ತೀವಿ, ಈ ಒಂದು ಸ್ಕೇಲರ್ ಕಾಂಪೋನೆಂಟ್ ಇದು ಸ್ಕ್ವೇರ್ ಮಾಡ್ಕೋಬೇಕಲ್ವಾ? ಓಕೆ, ಅಂದರೆ 4 ಸ್ಕ್ವೇರ್ 3 ಸ್ಕ್ವೇರ್ -2 ಹೋಲ್ ಸ್ಕ್ವೇರ್. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಎಷ್ಟಾಯಿತು ನೋಡಿ, 4i ಕ್ಯಾಪ್, ಇದನ್ನು ಇನ್ನೊಂದು ಸತಿ ಆ್ಯಸ್ ಇಟ್ ಈಸ್ ಬರ್ಕೊಂಬಿಡಿ. ಓಕೆ, ಸೊ ರೂಟ್ ಆಫ್ 4 ಸ್ಕ್ವೇರ್ ಅಂದರೆ ಇದು 16 ಆಯಿತು, ಇದು 9 ಆಯಿತು, ಅಗೇನ್ ಇದು 4 ಆಗುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ? ಇದು 4 ಸ್ಕ್ವೇರ್ 16, 3 ಸ್ಕ್ವೇರ್ 9, -2 ಸ್ಕ್ವೇರ್ ಅಂದರೆ +4 ಬರುತ್ತೆ. ನೀವು ಮೈನಸ್ ಬರಲಿಲ್ಲ ಅಂದ್ರೆ ನಡೆಯುತ್ತೆ. 16 + 4 20, 29 ಆಯಿತು, ಅಂದರೆ ರೂಟ್ 29 ಆಯಿತು. ಸೊ ಇದನ್ನು ನೀವು 4 ಡಿವೈಡ್ ಬೈ ರೂಟ್ 29i ಕ್ಯಾಪ್ ಪ್ಲಸ್ 3 ಡಿವೈಡ್ ಬೈ ರೂಟ್ 29j ಕ್ಯಾಪ್ -2 ಡಿವೈಡ್ ಬೈ ರೂಟ್ 29k ಕ್ಯಾಪ್ ಎಷ್ಟು ಬರೆದ್ರೆ ಈ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಇದು ಬಂದಿದೆ 3 ಮಾರ್ಕ್ಸಲ್ಲಿ ಒಂದು ಸತಿ ಕೇಳಿದ್ದಾರೆ, 2 ಮಾರ್ಕ್ಸಲ್ಲಿ ಒಂದು ಸತಿ ಕೇಳಿದ್ದಾರೆ. ಸೊ ಬರುವಂಥ ಚಾನ್ಸಸ್ಗಳಿದ್ದಾವೆ. ಸ್ವಲ್ಪ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಇನ್ನೂ ಒಂದು ನೆಕ್ಸ್ಟ್ ಒಂದು ಕ್ವಶನ್ ಏನಿದೆಪ್ಪ ಅಂದರೆ, ರೈಟ್ ದ ಡೈರೆಕ್ಷನ್ ರೇಷ್ಯೂಸ್ ಆಫ್ ದ ವ್ಯಾಕ್ಟರ್ ಆ್ಯಂಡ್ ಹೆನ್ಸ್ ಕ್ಯಾಲ್ಕುಲೇಟ್ ದಿ ಡೈರೆಕ್ಷನ್ ಕೋಸೈನ್ಸ್ ಅಂತ ಹೇಳ್ತಾರೆ. ಸೊ ಡೈರೆಕ್ಷನ್ ರೇಷ್ಯೂಸ್ನ ಬರೀರಿ, ಅದಾದಮೇಲೆ ಡೈರೆಕ್ಷನ್ ಕೋಸೈನ್ನ ಫೈಂಡ್ ಮಾಡಿ ಅಂತ ಹೇಳಿ. ಸೊ ಇದು ಡೈರೆಕ್ಷನ್ ರೇಷ್ಯೂಸ್, ಡೈರೆಕ್ಷನ್ ಕೋಸೈನ್ ಇವನ್ 3Dಯಲ್ಲಿನೂ ಬರುತ್ತೆ ಸ್ಟೂಡೆಂಟ್ಸ್. ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಭಾಳ ಈಸಿಯೆಸ್ಟ್ ವೇ ಒಳಗೆ ಇದನ್ನು ನಾವು ಬರೀಬೋದು. ಡೈರೆಕ್ಷನ್ ರೇಷ್ಯೂಸ್ ಅಂತಂದರೆ, ಡೈರೆಕ್ಷನ್ ರೇಷ್ಯೂಸ್ ಏನಪ್ಪ ಅಂದರೆ, ಇದೇನು ವ್ಯಾಕ್ಟರಲ್ಲಿ ಕೊಟ್ಟಿದ್ದಾರಲ್ಲ ಇದ್ರದ್ದು ಸ್ಕೇಲಾರ್ ಕಾಂಪೋನೆಂಟ್ಸನ್ನೇ ಡೈರೆಕ್ಷನ್ ರೇಷ್ಯೂಸ್ ಆಗುತ್ತೆ. 1 -2 ಇದಾಗಿದೆ ಡೈರೆಕ್ಷನ್ ರೇಷ್ಯೂಸ್, ಇಷ್ಟೇ. ಇನ್ನು ಡೈರೆಕ್ಷನ್ ಕೋಸೈನ್ ಅಂತಂದರೆ ಇದಕ್ಕೆ ನಮಗೆ ಇಲ್ಲೊಂದು ಫಾರ್ಮುಲಾ ಇದೆ. ಏನಪ್ಪ ಅಂತಂದರೆ, ಡೈರೆಕ್ಷನ್ ಕೋಸೈನ್ಗೆ LMN ಅಂತ ಬರಿತೀವಿ, ಕರೆಕ್ಟಾ? ಎಲ್ ಅಂತಂದರೆ ಏನು, ಕಾಸ್ ಅಲ್ಫಾ, ಕರೆಕ್ಟಾ? ಸೊ ಕಾಸ್ ಅಲ್ಫಾ ಮಾಡಬೇಕಂದ್ರೆ ಅಗೇನ್ ನಮ್ಗೆ ಇಲ್ಲೊಂದು ಫಾರ್ಮುಲಾ ಇದೆ. ಏನಪ್ಪ ಅಂತಂದರೆ ಎಕ್ಸ್ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದಟ್ ವ್ಯಾಕ್ಟರ್ ಎ, ಇದ್ರದ್ದು ಮ್ಯಾಗ್ನಿಟ್ಯೂಡ್ ಮಾಡಬೇಕು. ಓಕೆ, ಎಕ್ಸ್ ಅಂತಂದರೆ ಇಲ್ಲಿದೆಯಲ್ಲ, ಇದು ಎಕ್ಸ್ ವೈ ಝೆಡ್ ಆಗಿರುವಂಥದ್ದು. ಓಕೆ, ಅದರದ್ದು ಮ್ಯಾಗ್ನಿಟ್ಯೂಡು. ಓಕೆ, ಫಸ್ಟ್ ನಾನಿಲ್ಲಿ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಪ್ರತಿ ಸತಿನೂ ಬರೀಬೇಕಾಗತ್ತೆ. 1 ಸ್ಕ್ವೇರ್ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್, ಮೈನಸ್ ಇದ್ರೂ ಪ್ಲಸ್ಸೇ ಬರೀರಿ. 1 + 1 + 4 ಅಂದರೆ ರೂಟ್ 6 ಬಂತು ಮ್ಯಾಗ್ನಿಟ್ಯೂಡ್ ಆಫ್ ಎ. ಓಕೆ, ಸೊ ಇವಾಗ ಇದರಲ್ಲಿ ಆನ್ಸರ್ ಬರೀತಾ ಹೋಗಿ ಸ್ಟೂಡೆಂಟ್ಸ್. ಏನಾಗುತ್ತೆ, ಎಕ್ಸ್ ಎಷ್ಟಿದೆ ಸ್ಟೂಡೆಂಟ್ಸ್, 1 ಇದೆ. ಸೊ 1 ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಎಷ್ಟಿದೆ, ರೂಟ್ 6. ಇದು ಮುಗಿತಾ ಫಸ್ಟ್ ಆನ್ಸರ್. ಇನ್ನು ನೆಕ್ಸ್ಟ್ ಸೆಕೆಂಡ್ ಒನ್, ಎಮ್ ಅಂದರೆ ಕಾಸ್ ಬೀಟಾ. ಇದು ಏನಾಗುತ್ತೆ ನೋಡಿ ಸ್ಟೂಡೆಂಟ್ಸ್, y ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ. y ಇದೆ ಎಷ್ಟಿದೆ, ಅಗೇನ್ 1 ಇದೆ, ಇದು ಕೂಡ 1/√6 ಆಗುತ್ತೆ. ಇನ್ ಲಾಸ್ಟ್ ಎನ್ ಅಂದರೆ
ಕಾಸ್ ಗಾಮಾ. ಇದೂನು ಅಗೇನ್ ಝೆಡ್ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ. ಓಕೆ, ಝೆಡ್ ಎಷ್ಟಿದೆ ಸ್ಟೂಡೆಂಟ್ಸ್? -2 ಇದೆ. ಸೊ -2 ಡಿವೈಡ್ ಬೈ √6. ಅಂದರೆ ಡೈರೆಕ್ಷನ್ ಕೊಸೈನ್ಸ್ಗಳೇನಾಗಿದ್ದಾವೆ? 1/√6 1/√6 -2/√6. ಬೇಕಿದ್ರೆ ಲಾಸ್ಟಲ್ಲಿ ಬರೀರಿ. ಡೈರೆಕ್ಷನ್ ಕೊಸೈನ್ಸ್ ಆರ್ 1/√6 1/√6 -2/√6. ಇಷ್ಟು ಮಾಡಿದ್ರೆ ಮುಗೀತು ನೋಡಿ. ಈಸಿ ಇದೆನಾ ಈ ಒಂದು ಕಾನ್ಸೆಪ್ಟು? ಕೇಳ್ಬೋದು. ಫೈಂಡ್ ದ ಯೂನಿಟ್ ವ್ಯಾಕ್ಟರ್. ಅಗೇನ್ ಕ್ವಶನ್ ಅದೇ ಇದೆ, ಯೂನಿಟ್ ವ್ಯಾಕ್ಟರ್. ಬಟ್ ಮುಂದೆ ಸ್ವಲ್ಪ ಚೇಂಜಸ್ ಮಾಡಿದರೆ ಏನಂದರೆ ಯೂನಿಟ್ ವ್ಯಾಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಅ ವ್ಯಾಕ್ಟರ್ PQ ಅಂತ ಹೇಳ್ತಾರೆ. P ಆ್ಯಂಡ್ Q ಅದ್ರದ್ದು ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಅಗೇನ್ ನಾನು ಆಲ್ರೆಡಿ ಸಾಲ್ವ್ ಮಾಡಿದ ವ್ಯಾಕ್ಟರ್ ಜಾಯಿನಿಂಗ್ 2 ಪಾಯಿಂಟ್ ಫಾರ್ಮುಲಾ, ಅದನ್ನು ಇಲ್ಲಿ ನಾವು ಅಪ್ಲೈ ಮಾಡಿಕೊಂಡು ಫಸ್ಟು PQ ವ್ಯಾಕ್ಟರ್ನ ಫೈಂಡ್ ಮಾಡೋಣ. ಆ PQ ವ್ಯಾಕ್ಟರ್ಗೆ ಯೂನಿಟ್ ವ್ಯಾಕ್ಟರ್ ಇಂದ ಡೈರೆಕ್ಷನ್ ಮಾಡ್ಕೋಬೇಕು. ಓಕೆ, ಸೊ ಫಸ್ಟ್ PQ ಮಾಡ್ಕೋಬೇಕಂದ್ರೆ ಫಾರ್ಮುಲಾ ನಮಗೆ ಆಲ್ರೆಡಿ ಗೊತ್ತಿದೆ. ಏನು ಬರೀಬೇಕಾ? x2 - x1 i cap y2 - y1 j cap ಪ್ಲಸ್ z2 - z1 k cap ಇದೆ. ಸೊ ಫಸ್ಟ್ ಇಲ್ಲಿ ಡಿಸೈಡ್ ಮಾಡ್ಕೋಣ. ಇದು x1 y1 z1, ಇದು x2 y2 z2 ಆಗಿದೆ. ಓಕೆನಾ? ಇದನ್ನು ಸ್ವಲ್ಪ ತೆಕ್ಕೊಳ್ತಾ ಇದ್ದೀನಿ, ಇಲ್ಲಿ ಡಿನೋಟ್ ಮಾಡಿ ನೋಡಿ. ಇದಾಗಿದೆ x1 y1 z1, ಇದು x2 y2 z2. ಯಾಕೆ ಇದನ್ನೇ x2 y2 ಅಂದರೆ ಅವ್ರು ಯಾವ ಥರ ಹೇಳಿದ್ದಾರೆ ನೋಡಿ, ಡೈರೆಕ್ಷನ್ P to Q ಅಂದರೆ ಫಸ್ಟ್ ಬರೋದು ಫಸ್ಟ್ ಪಾಯಿಂಟ್, ಸೆಕೆಂಡ್ ಇರೋದು ಸೆಕೆಂಡ್ ಪಾಯಿಂಟ್. ಇದೇ ಥರನೇ ಡಿನೋಟ್ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ PQ ನ ಫೈಂಡ್ ಮಾಡ್ಕೊಳ್ಳೋಣ. ಸೊ ಫಾರ್ಮುಲಾ x2 - x1 ಬರೀರಿ. 4 - 1 i cap, ನೆಕ್ಸ್ಟ್ ಪ್ಲಸ್, ನೆಕ್ಸ್ಟ್ 5 ಮೈನಸ್ ಏನಿದೆ 2 ಇದೆ, ಸೊ 2 j cap ಪ್ಲಸ್ 6 - 3 k cap. ಓಕೆ, 4 - 1 ಅಂದರೆ ಎಷ್ಟಾಗುತ್ತೆ ಸ್ಟೂಡೆಂಟ್ಸ್? 3 ಆಗುತ್ತೆ. ಸೊ 3 i cap ಆಯಿತು. ಪ್ಲಸ್ 5 - 2 ಅಂದರೆ ಅಗೇನ್ ಇದು 3 j cap ಆಯಿತು. 6 - 3 ಅಂದರೆ ಇದು ಕೂಡ 3ನೇ ಆಗ್ತಾ ಇದೆ, k cap. ಓಕೆ, ಸೊ ಅರ್ಥ ಆಯ್ತಾ? 4 - 1 ಮಾಡಿದ್ರೆ 3 ಬಂತು, ಇದರಲ್ಲಿ 3 ಬಂತು, ಇದರಲ್ಲಿ 3 ಬಂತು. ಸೊ ಬರಲಿ, ಏನು ಪ್ರಾಬ್ಲಮ್ ಇಲ್ಲ. ಅದು PQ ಇದೆ. ಸೊ ಇದಕ್ಕೆ ನಾವೇನು ಮಾಡಬೇಕು? PQ ಕ್ಯಾಪ್, ಯಾಕಂದರೆ ಯೂನಿಟ್ ವ್ಯಾಕ್ಟರ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಅಗೇನ್ ನಾನು ಈ ಫಾರ್ಮುಲಾ ಹಾಕಿದರೆ ಏನು ಮಾಡ್ಕೋಬೇಕಾಗತ್ತೆ? ಇದ್ರದ್ದೊಂದು ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡ್ಕೋಬೇಕಾ? ಓಕೆ, ಸೊ ಫಸ್ಟ್ ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡ್ಕೊಂಡು ಫಾರ್ಮುಲಾ ಹಾಕೋಣ. ಸೊ ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ ನೋಡಿ ಸ್ಟೂಡೆಂಟ್ಸ್? PQದು √3² + 3² + 3². 3² ಆನ್ಸರ್ ಎಷ್ಟಾಗುತ್ತೆ? 9 + 9 + 9 ಎಷ್ಟಾಯಿತು? 9 - 9 18 27 ಆಗುತ್ತಾ? ಸೊ √27 ಈಸ್ ದ ಮ್ಯಾಗ್ನಿಟ್ಯೂಡ್ ಆನ್ಸರ್. ಇವಾಗ ನಾವು ಆ್ಯಕ್ಚುಲಿ ಫಾರ್ಮುಲಾನ ಹಾಕುವಂಥದ್ದು ಏನು? PQ ವ್ಯಾಕ್ಟರ್ದು ಕ್ಯಾಪ್ ಹಾಕೋಬೇಕಲ್ವಾ? ಸಾರಿ, ಒಂದು ಸೆಕೆಂಡ್. PQ ಕ್ಯಾಪ್, ಯಾಕಂದರೆ ಯೂನಿಟ್ ವ್ಯಾಕ್ಟರ್ ಕೇಳಿದರೆ ಮೇಲ್ಗಡೆ PQ ವ್ಯಾಕ್ಟರ್ ಬರ್ಕೊಳ್ಳೋದು, ತೆಳಗಡೆ PQ ವ್ಯಾಕ್ಟರ್ದು ಮ್ಯಾಗ್ನಿಟ್ಯೂಡ್ ಬರೀಬೇಕಾಗಿರುವಂಥದ್ದು. PQ ವ್ಯಾಕ್ಟರ್ ಏನು ಬಂದಿದೆ? 3i cap ಪ್ಲಸ್ 3j cap ಪ್ಲಸ್ 3k cap ಹೋಲ್ ಡಿವೈಡ್ ಬೈ √27. ಸೊ ನೀವು ಬೇಕಿದ್ರೆ 3 ಡಿವೈಡ್ ಬೈ √27 i cap ಪ್ಲಸ್ 3 ಡಿವೈಡ್ ಬೈ √27 j cap ಪ್ಲಸ್ 3 ಡಿವೈಡ್ ಬೈ √27 k cap. ನೀವು ಬೇಕಿದ್ರೆ ನಾವು ಸ್ವಲ್ಪ ಸಿಂಪ್ಲಿಫೈ ಮಾಡಿ ಕೂಡ ಬರೀಬೋದು, ಬಟ್ ಇಷ್ಟು ಬರೆದ್ರೆ ಸಾಕು ಸ್ಟೂಡೆಂಟ್ಸ್. ಓಕೆ, ಇಲ್ಲಿ ನೋಡಿ 2 ಮಾರ್ಕ್ಸಲ್ಲಿ ಕೇಳಿದ್ದಾರೆ ಇದು ಕ್ವಶನ್ನು. ನಾವು ಈ ಒಂದು ವ್ಯಾಕ್ಟರ್ ಜಾಯಿನಿಂಗ್ 2 ಪಾಯಿಂಟ್ ಫಾರ್ಮುಲಾ ಮಾಡೋದು 1 ಮಾರ್ಕ್ಸ್ ಇರುತ್ತೆ. ಅಗೇನ್ ಲಾಸ್ಟ್ ಆನ್ಸರ್ ಇದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಕೆಲವೊಂದು ಸತಿ 3 ಮಾರ್ಕ್ಸಿಗೆ ಕೇಳಿದರೆ ಇದಕ್ಕೆ 1 ಮಾರ್ಕ್ಸು, ಫಾರ್ಮುಲಾಗೆ 1 ಮಾರ್ಕ್ಸು, ಲಾಸ್ಟ್ ಆನ್ಸರ್ 1 ಮಾರ್ಕ್ಸ್. 3 ಮಾರ್ಕ್ಸಲ್ಲೂ ಕೇಳ್ಬೋದು ಈ ಒಂದು ಕ್ವಶನ್ನ. ಓಕೆ, ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಒನ್, ಫೈಂಡ್ ದ ಡೈರೆಕ್ಷನ್ ಕೊಸೈನ್ ಆಫ್ ಅ ವ್ಯಾಕ್ಟರ್. ಇದಂತೂ ಈಸಿಯೆಸ್ಟ್. ಡೈರೆಕ್ಷನ್ ಕೊಸೈನ್ ಹೆಸರು ಹೇಳ್ತದೆ. ಕೋಸೈನ್, ಕಾಸ್ ಅಲ್ಫಾ, ಕಾಸ್ ಬೀಟಾ, ಕಾಸ್ ಗಮನ ಫೈಂಡ್ ಮಾಡಿ ಅಂತ ಹೇಳ್ತಾರೆ. ಸೊ ಕೊಟ್ಟಿರುವಂಥ ವ್ಯಾಕ್ಟರ್ ಏನಿದೆ ನೋಡಿ, ಎ ವ್ಯಾಕ್ಟರು i cap ಪ್ಲಸ್ 2j cap ಪ್ಲಸ್ 3k cap ಇದೆ. ಓಕೆ, ಸೊ ನಮ್ಗೆ ಆಲ್ರೆಡಿ ಗೊತ್ತಿರುವಂಥ ಫಾರ್ಮುಲಾ ನಾನು ಇಲ್ಲಿ ಸೈಡಲ್ಲಿ ಬರಿತಾ ಇದ್ದೀನಿ ನೋಡಿ. ಏನಿದೆ? ಕಾಸ್ ಅಲ್ಫಾ ಇಸ್ ಈಕ್ವಲ್ಸ್ ಟು ಎಕ್ಸ್ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್, ನೀವು ಆರ್ ತೊಗೊಂಡಿದ್ರೆ ಆರ್, ಇಲ್ಲಿ ಎ ಕೊಟ್ಟಿದ್ದೀನಿ ನಾನು, ಎ ಅಂತ ಬರಿತೀನಿ. ಅಗೇನ್ ಕಾಸ್ ಬೀಟಾ ಇದೇನಾಗಿರುತ್ತೆ? y ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಅಗೇನ್ ವ್ಯಾಕ್ಟರ್ ಎ. ಅಗೇನ್ ಕಾಸ್ ಗಾಮಾ ಇಸ್ ಈಕ್ವಲ್ಸ್ ಟು z ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ವ್ಯಾಕ್ಟರ್. ಇದು ಇದೆ ಅಲ್ವಾ? ಸೊ ಇವಾಗ ನಾವೇನು ಮಾಡ್ಕೋಬೇಕಾಗಿರೋದು, ಈ ಎಲ್ಲ ರಿಸಲ್ಟ್ಸ್ಗಳನ್ನ ಫೈಂಡ್ ಮಾಡ್ಕೋಬೇಕಂದ್ರೆ ಫಸ್ಟ್ ನಂಗೆ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಬೇಕು. ಸೊ ಮ್ಯಾಗ್ನಿಟ್ಯೂಡ್ ಏನು ಮಾಡ್ಕೊಳ್ಳೋಣ? 1² ಪ್ಲಸ್ 2² ಪ್ಲಸ್ 3². ನಮ್ದೊಂದು ಸ್ವಲ್ಪ 2 ಚೆನ್ನಾಗಿಲ್ಲ, ನೋಡ್ಕೊಳ್ಳಿ. 1 ಆನ್ಸರ್ 1 ಇದೆ. ಓಕೆ, 2² ಆನ್ಸರ್ 4, 3² ಆನ್ಸರ್ 9. 9 ಪ್ಲಸ್ 1 ಅಗೇನ್ 4 ಮಾಡಿದ್ರೆ 14. ಸೊ √14 ಬಂತು. ಸೊ ಇವಾಗ ವ್ಯಾಲ್ಯೂ ಫಿಲಪ್ ಮಾಡಬೇಕು. ಎಕ್ಸ್ ವೈ ಝೆಡ್ ಡೈರೆಕ್ಷನ್ ರೇಷಿಯೋಸ್ ಏನಿದೆ? 1 2 3.
ಅದನ್ನೇ ಬರಿತಾ ಹೋಗಬೇಕು. ಎಕ್ಸ್ ಐ ಜೊತೆ ಏನಿದೆ ಕಾಂಪೋನೆಂಟ್ಸ್ ಸ್ಕೇಲರ್ 1 ಇದೆ, ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಎಷ್ಟು ಬಂದಿದೆ √14, ಇದಾಗಿದೆ ಫಸ್ಟ್ ಆನ್ಸರ್. ವಾಯ್ದೇನಿದೆ 2 ಇದೆ, ಸೊ 2 ಡಿವೈಡ್ ಬೈ √14. ಅಗೇನ್ ಝೆಡ್ ಏನಿದೆ 3 ಇದೆ, ಸೊ 3 ಡಿವೈಡ್ ಬೈ √14. ಅಂದರೆ ಡೈರೆಕ್ಷನ್ ಕೊಸೈನ್ಸ್ ಯಾವ್ಯಾವ ಅದು 1 ಡಿವೈಡ್ ಬೈ √14, 2 ಡಿವೈಡ್ ಬೈ √14, 3 ಡಿವೈಡ್ ಬೈ √14. ಇದಾಗಿದೆ ನಿಮ್ಮದು ಆನ್ಸರ್. ಇದು ಕೂಡ MCQ ಅಲ್ಲಿ ಕೇಳುವಂಥ ಕ್ವಶನ್. ಓಕೆ, ಎಸ್. Number continuity and differentiability lesson given. Okay, ಸೊ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿ ನೀವು ಅಬ್ಸರ್ವ್ ಮಾಡಿದ್ದೀರಾ, ಫೈನ್. ಇದೇ ಥರನಾಗಿ ಎಲ್ಲನೂ ಅಪ್ಲೋಡ್ ಮಾಡ್ತಾನೆ ಇದ್ದೀನಿ ಸ್ಟೂಡೆಂಟ್ಸ್. ನಾನು ಇವಾಗ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿ ನೀವೇನು ಸ್ಟಡಿ ಮಾಡಿದ್ದೀರಲ್ವಾ, ಅದಾದಮೇಲೆ ಇಂಟಿಗ್ರೇಷನ್ ಅಬ್ಸರ್ವ್ ಮಾಡಿ ಇಂಟಿಗ್ರೇಷನ್ ಕೂಡ ಪೂರಾನೇ ಸಾಲ್ವ್ ಮಾಡಿದ್ದೀನಿ. ಇಲ್ಲ ನಿಮಗೆ ಒಂದು ಶಾರ್ಟ್ ವೀಡಿಯೋ ಬೇಕಾಗಿದ್ರೆ ಅದು 8 ಅವರ್ಸದು ಒಂದೇ ಒಂದು ಶಾರ್ಟ್ ವೀಡಿಯೋ ಇದೆ ನೋಡಿ, ಪ್ಲೇಲಿಸ್ಟಲ್ಲಿ ಸಿಗುತ್ತೆ, ಕೋರ್ಸ್ ಅಂತ ಇದೆ ನೋಡಿ, ಅಲ್ಲಿ ಸಿಗುತ್ತೆ. ಅಲ್ಲಿ ಹೋಗಿ ನೀವು ಅಬ್ಸರ್ವ್ ಮಾಡ್ಬೋದು, ಅದನ್ನು ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ ಡಿಫ್ರೆನ್ಷಿಯಲ್ ಈಕ್ವೇಷನ್, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ಮೊದಲೇ ಮಾಡಿದ್ದಿದೆ, ಅದೇನು ಸ್ವಲ್ಪ ಸಣ್ಣ ಚಾಪ್ಟರ್ ಇದೆ. ಇನ್ನೊಂದು ಏನಪ್ಪ ಅಂದರೆ ಇಂಪಾರ್ಟೆಂಟು, ಲಾಸ್ಟ್ ಕ್ಲಾಸಲ್ಲಿ ನಾನು ಡಿಫ್ರೆನ್ಷಿಯಲ್ ಈಕ್ವೇಷನ್ ಕೂಡ ಕಂಪ್ಲೀಟ್ ಆಗಿದೆ. ಸೊ ಅದು ಕೂಡ ನೀವು ಒಂದು ಶಾರ್ಟ್ ವೀಡಿಯೋನು ಸಿಗುತ್ತೆ, ಅಬ್ಸರ್ವ್ ಮಾಡಿ. ಓಕೆ, ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಇದು ಚಾಪ್ಟರ್ ವ್ಯಾಕ್ಟರ್ ಕಂಪ್ಲೀಟ್ ಆದ ತಕ್ಷಣ 3D ಸ್ಟಾರ್ಟ್ ಮಾಡ್ತೀನಿ. 3D ಆದಮೇಲೆ ಪ್ರೊಬ್ಯಾಬಿಲಿಟಿ ಮಾಡೋಣ. ಓಕೆ, ಸೊ ಕಂಪ್ಲೀಟ್ ನಿಮ್ಮ ಎಕ್ಸಾಮ್ ಮುಗಿಯೋವರೆಗೂ ಕಂಟಿನ್ಯೂಸ್ ಆಗಿ ನಾನು ನಿಮಗೆ ಪ್ರತಿದಿನ 8 PM ನಿಮಗೆ ಕ್ಲಾಸ್ ಬರ್ತಾನೆ ಇರುತ್ತೆ ಸ್ಟೂಡೆಂಟ್ಸ್. ನಿಮಗೆ ಯಾವುದು ಹೆಲ್ಪ್ಫುಲ್ ಆಗುತ್ತೆ, ಯಾವುದು ಡಿಫಿಕಲ್ಟ್ ಇದೆ ಅದನ್ನು ಅಬ್ಸರ್ವ್ ಮಾಡಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡಿ. ಸೊ ಇವಾಗ ಏನು ಟೈಮ್ ಇದೆ ನೋಡಿ, ಬಹಳ ಇಂಪಾರ್ಟೆಂಟು. ಟೈಮ್ಗೆ ನೀವು ಎಷ್ಟು ವ್ಯಾಲ್ಯೂ ಕೊಡ್ತೀರಿ ನೋಡಿ, ಅಷ್ಟು ನಿಮಗೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಟೈಮ್ ಅಂದರೆ ಮಾರ್ಕ್ಸ್ ಅಂತ ಕನ್ವರ್ಟ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೆ ಒಂದು 5 ಮಿನಿಟ್ಸ್ನು ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಸೊ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ಏನಿದೆ ನೋಡಿ, ಫೈಂಡ್ ದ ಡೈರೆಕ್ಷನ್ ಕೊಸೈನ್ ಆಫ್ ಅ ವ್ಯಾಕ್ಟರ್ ಜಾಯ್ನಿಂಗ್ ದ 2 ಪಾಯಿಂಟ್. ಸೊ ಇವೆರಡು ಜಾಯಿಂಟ್ ಮಾಡಿ ಒಂದು AB ವ್ಯಾಕ್ಟರ್ನ ಫೈಂಡ್ ಮಾಡಿ, AB ವ್ಯಾಕ್ಟರ್ದು ಡೈರೆಕ್ಷನ್ ಕೊಸೈನ್ ಮಾಡಿ ಅಂತ ಹೇಳ್ತಾರೆ. ಓಕೆ, ಫಸ್ಟ್ ನಾನು ಇಲ್ಲಿ AB ವ್ಯಾಕ್ಟರ್ನ ಫೈಂಡ್ ಔಟ್ ಮಾಡ್ತೀನಿ. ಫಾರ್ಮುಲಾ ಗೊತ್ತಿದೆ, x1 - x2 x1 + i ಹಾಗಾಗಿ ಮಾಡಿದ್ವಲ್ವಾ. ಇದಕ್ಕೆ ಫಸ್ಟ್ A ಬಂದಿರೋದ್ರಿಂದ x2 x1 y1 z1, ಇದು x2 y2 z2. ಹೇಳ್ತಾ ಹೋಗಿ, ಫಸ್ಟು x2 ಏನಿದೆ -1 ಇದೆ, ಸೊ -1 x2 - x1 ಆಯ್ತಾ. y2 ಏನಿದೆ -2 -2 j ಕ್ಯಾಪ್. ಇದು ಹೇಗೆ ಮೈನಸ್ ಅಂದರೆ y2 - y1 ಸ್ಟೂಡೆಂಟ್ಸ್. ಇದು y2 ಆಲ್ರೆಡಿ ಮೈನಸ್ ಇದೆ, ಒಂದು ಫಾರ್ಮುಲಾ ಮೈನಸ್ಸು, ಅದು ಪ್ಲಸ್ ಇದೆ. ಇನ್ನು ನೆಕ್ಸ್ಟ್ ಒನ್ ಇದು ಏನಿದೆ z2 1 ಮೈನಸ್, ಅಲ್ಲೊಂದು ಮೈನಸ್ ಇದೆ ಆಲ್ರೆಡಿ, ಸೊ ಮೈನಸ್ ಪ್ಲಸ್ ಆಗಿ ಇದು ಕೆ ಆಗುತ್ತೆ. ಸೊ -1 -2 i ಕ್ಯಾಪ್, ಇದು -4 j ಕ್ಯಾಪ್, ಇದು +4 k ಕ್ಯಾಪ್. ಓಕೆ, ಇದು ನಂಗೆ ಸಿಕ್ತು AB ವ್ಯಾಕ್ಟರ್. ಈ AB ವ್ಯಾಕ್ಟರ್ದು ಡೈರೆಕ್ಷನ್ ಕೊಸೈನ್ ಮಾಡಬೇಕು. ಇವಾಗ ಹೆಂಗೆ ಹಿಂದಿನ ಎಕ್ಸಾಂಪಲ್ ಏನು ಮಾಡಿದ್ರು, ಡೈರೆಕ್ಟ್ ಅವರೇ ವ್ಯಾಕ್ಟರ್ ಕೊಟ್ಟಿದ್ರು. ಇವಾಗ ನಾವು ವ್ಯಾಕ್ಟರ್ ಮಾಡ್ಕೊಂಡ್ವಿ, ಇದ್ರದ್ದು ಡೈರೆಕ್ಷನ್ ಕೊಸೈನ್. ಆಗೇನು ಕಾಸ್ ಅಲ್ಫಾ ಕಾಸ್ ಬಿಟ್ಟ ಸೇಮ್ ಫಾರ್ಮುಲಾ, ಸೇಮ್ ಅಂದರೆ ಅದಕ್ಕೆ ಮ್ಯಾಗ್ನಿಟ್ಯೂಡ್ ಬೇಕಲ್ವಾ. ಸೊ ಮ್ಯಾಗ್ನಿಟ್ಯೂಡ್ ಒಂದು ಫೈಂಡ್ ಮಾಡ್ಕೊಂಡ್ಬಿಡೋಣ. AB ವ್ಯಾಕ್ಟರ್ ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ, -2² -4² +4². -2² ಅಂದರೆ 4 ಆಗುತ್ತೆ, ಅದು 16 ಆಗುತ್ತೆ. ಅಗೇನ್ 16 + 16 32 + 4 36, ಕರೆಕ್ಟಾ? 20 ಓಕೆ, √36 ಆನ್ಸರ್ ಬಂತು. ಅದನ್ನು 6 ಅಂತ ಬರೀಬೋದಾ, ಕರೆಕ್ಟಾ? ಎಸ್, √36 ಅಂದರೆ 6 ಆಗುತ್ತೆ. ಇವಾಗ ಏನು ಮಾಡಬೇಕು, ಅಗೇನ್ ಕಾಸ್ ಅಲ್ಫಾ ಫಾರ್ಮುಲಾ ನಿಮಗೆ ಗೊತ್ತಿದೆ ಸ್ಟೂಡೆಂಟ್ಸ್. ಸೊ ಡೈರೆಕ್ಟಾಗಿ ನಾನು ಬರೀತೀನಿ, ಯಾವುದು x ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ AB ತೊಗೊಂಡಿದ್ವಲ್ವಾ, ಇಲ್ಲಿ ವ್ಯಾಕ್ಟರ್ AB ಅಂತ ಬರ್ಕೊಳ್ಳಿ. x ಏನಿದೆ ಕಂಪೋನೆಂಟು -2, ಸೊ -2 ಡಿವೈಡ್ ಬೈ 6 ಅಂದರೆ -1/3 ಬರೀಬೋದಾ. ನೆಕ್ಸ್ಟ್ ಕಾಸ್ ಬೀಟಾ ಎಷ್ಟಿದೆ, -4 ಇದೆ, ಸೊ -4 ಡಿವೈಡ್ ಬೈ 6 ಅಂದರೆ -2/3 ಬರೀಬೋದಾ. ನೆಕ್ಸ್ಟು ಕಾಸ್ ಗಾಮಾ ಎಷ್ಟಿದೆ, 4 ಇದೆ, ಸೊ 4 ಡಿವೈಡ್ ಬೈ 6 ಅಂದರೆ 2 ಡಿವೈಡ್ ಬೈ 3. ಸೊ ಇದಾಗಿದೆ ನಿಮ್ಮ ಡೈರೆಕ್ಷನ್ ಕೊಸೈನ್ಸ್. ಏನೇನು ಬಂತು ನೋಡಿ, -1/3 -2/3 2/3. ಸೊ ದೀಸ್ ಆರ್ ದಿ ಡೈರೆಕ್ಷನ್ ಕೊಸೈನ್ಸ್. ಓಕೆ, ಸೊ ಏನಿದೆ ನೋಡಿ, ಫಸ್ಟ್ ಒಂದು ಕ್ವಶನ್ನು, ಫೈಂಡ್ ದ ಪ್ರೊಜೆಕ್ಷನ್ ಆಫ್ ಅ ವ್ಯಾಕ್ಟರ್. ಇಲ್ಲೊಂದು ವ್ಯಾಕ್ಟರ್ ಕೊಟ್ಟಿದ್ದಾರೆ, ಆನ್ ದ ವ್ಯಾಕ್ಟರ್ ಆಫ್ ದ ಬಿ ಅಂತ ನಾನು ಹೇಳಿದೆ, ಇದ್ರದ್ದು ಪ್ರೊಜೆಕ್ಷನ್ ಇಲ್ಲಿ ಇದೆ ಅಂತ ಹೇಳಿ. ಫಾರ್ಮುಲಾ ಏನಿದೆ ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದ ಪ್ರಕಾರ, A.B ಕ್ಯಾಪ್ ಅಂತ ಅಂದರೆ 1 ಡಿವೈಡ್ ಬೈ
ಮ್ಯಾಗ್ನಿಟ್ಯೂಡ್ ಆಫ್ ಅ ಬಿ ವ್ಯಾಕ್ಟರ್ ಇಂಟು ಎ ಡಾಟ್ ಬಿ. ಓಕೆ, ಸೊ ಫಸ್ಟ್ ನಾವಿಲ್ಲಿ ಏನು ಮಾಡ್ಕೋಬೇಕು, ಮ್ಯಾಗ್ನಿಟ್ಯೂಡ್ ಬಿನ ಫೈಂಡ್ ಮಾಡ್ಕೊಂಡ್ಬಿಡೋಣ. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಆಫ್ ಅ ಬಿ ಏನಾಗುತ್ತೆ, ಇಲ್ಲೇ ಬರ್ಕೊಂಡ್ಬಿಡಿ ಡೈರೆಕ್ಟಾಗಿ ಫಾರ್ಮುಲಾ ಪ್ರಕಾರನೇ. 1 ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಅ ಬಿ ಅಂದರೆ ಇಲ್ಲಿದೆ ಬಿ ವ್ಯಾಕ್ಟರ್, ಇದ್ರದ್ದು ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ 1 ಸ್ಕ್ವೇರ್ 2 ಸ್ಕ್ವೇರ್ ಪ್ಲಸ್ ಅಗೇನ್ 1 ಸ್ಕ್ವೇರ್. ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ಅಗೇನ್ ಎ ಡಾಟ್ ಬಿ ಮಾಡ್ಕೋಬೇಕು. ಇವಾಗ ಏದು ಬರೀರೋಣ, ಎ 3a 3j ಪ್ಲಸ್ 2k ಡಾಟ್ ಐ ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಇದೆ. ಓಕೆ, ಸೊ ಇವೆರಡು ವ್ಯಾಕ್ಟರ್ದು ನಾವು ಡಾಟ್ ಪ್ರಾಡಕ್ಟ್ ಯಾವ ಥರ ಮಾಡಬೇಕಂದ್ರೆ ಐ ಡಾಟ್ ಐ ಮಾಡಿದಾಗ ಏನು ಬರುತ್ತೆ, 1 ಬರುತ್ತೆ. ಕರೆಕ್ಟಾ? ಜೆ ಡಾಟ್ ಜೆ ಮಾಡಬೇಕು. ಐ ಡಾಟ್ ಜೆ ಮಾಡಿದ್ರೆ 0 ಆಗಿಬಿಡುತ್ತೆ, ಅದು ನಿಮಗೆ ಗೊತ್ತಿರಲಿ. ಸೊ ಇದೊಂದು ಸಿಂಪ್ಲಿಫೈ ಮಾಡ್ಕೊಂಬಿಡಿ. ಸೊ ಮ್ಯಾಗ್ನಿಟ್ಯೂಡ್ 1 ಸ್ಕ್ವೇರ್ ಆನ್ಸರ್ 1 ಆಗುತ್ತೆ, ಇದು 2 ಸ್ಕ್ವೇರ್ ಆನ್ಸರ್ 4, ಇದು 1 ಆಗಿದೆ. ಅಗೇನ್ ಇಲ್ಲಿ ಸಿಂಪ್ಲಿಫೈ ಮಾಡಿ, ಐ ಟು ಐನೇ ಮಾಡ್ತೀರಾ, ಐ ಡಾಟ್ ಐ ಮಾಡಿದ್ರೆ 1 ಆಗುತ್ತೆ, ಅಂದರೆ 2 ಇಂಟು 1 ಎಷ್ಟಾಗುತ್ತೆ 2 ಆಯಿತು. ಅಗೇನ್ 3 ಇಂಟು 2 ಮಾಡಿದ್ರೆ 6 ಆಯಿತು, 2 ಇಂಟು 1 ಮಾಡಿದ್ರೆ 2 ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಇವಾಗ ಫೈನಲಿ ಇದು ರಿಸಲ್ಟ್ಸ್ ಎಷ್ಟಾಯ್ತು ನೋಡಿ, ಇದು 2 ಇತ್ತಲ್ವಾ. ಸೊ ಹಾಗಾಗಿ 2 ಇಂಟು 1 ಮಾಡಿದ್ರೆ 2 ಬಂದಿತ್ತು, ಇಲ್ಲಿ 6 ಆಗಿದೆ, ಇಲ್ಲಿ 1 ಆಗಿದೆ, ಅಂದರೆ ಇದು 10 ಆಯಿತಾ ಮೇಲ್ಗಡೆದು. ಅಗೇನ್ ಇದು ಎಷ್ಟಾಗುತ್ತೆ 4 1 5 ಆ್ಯಂಡ್ 6 ಅಂದರೆ √6. 10 ಡಿವೈಡ್ ಬೈ √6 ಆಗಿದೆ. ಇದು ನಿಮ್ಮ ಲಾಸ್ಟ್ ಆನ್ಸರ್. ಓಕೆ, ಸೊ 10 ಡಿವೈಡ್ ಬೈ √6 ಇಲ್ಲ ಸ್ವಲ್ಪ ಸಿಂಪ್ಲಿಫೈ ಮಾಡಿ ಕೂಡ ನೀವು ಬರೀಬೋದು, ಇಲ್ಲ ಇಷ್ಟೇ ಇಟ್ಟರು ಕೂಡ ನಡೆಯುತ್ತೆ. ಇದು 2 ಮಾರ್ಕ್ಸಲ್ಲಿ ಒಂದು ಕ್ವಶನ್ ಕನ್ಫರ್ಮ್ ಬರುತ್ತೆ ನಿಮ್ಮ ಎಕ್ಸಾಮಲ್ಲಿ. ಫೈಂಡ್ ದ ಪ್ರೊಜೆಕ್ಷನ್ ಆಫ್ ಅ ವ್ಯಾಕ್ಟರ್ ಆನ್ ಅ ವ್ಯಾಕ್ಟರ್ ಬಿ ಅಂತ ಹೇಳಿ. ಸೊ ಇದು ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ 1ಅಲ್ಲಿನೂ ಇದೆ, ಆಲ್ರೆಡಿ ನಾನು ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಇವಾಗ 1 ಮಾರ್ಕ್ಸ್ ಆಗಿದೆ, 2 ಮಾರ್ಕ್ಸು 3 ಮಾರ್ಕ್ಸು ಕೂಡ ಆಗಿದೆ. ಇನ್ನು ನಾಳೆ ಬಿಟ್ಟು ನಾಡ್ದ ಯಾವ್ದು ಬರುತ್ತೆ ಅಂದರೆ 3 ಮಾರ್ಕ್ಸ್ ಕ್ವಶನ್ಸ್ಗಳು ಬರುತ್ತೆ. ಅಗೇನ್ 5 ಮಾರ್ಕ್ಸ್ ಕ್ವಶನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾಳೆ ಬಿಟ್ಟು ನಾಡ್ದೆ, ಅಂದರೆ 2ನೇ ತಾರೀಕು ನಿಮಗೆ 5 ಮಾರ್ಕ್ಸ್ ಕ್ವಶನ್ನು ಅವೈಲೇಬಲ್ ಆಗುತ್ತೆ. ಅದಾದಮೇಲೆ 10 ಮಾರ್ಕ್ಸ್ದು ಸಿಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಇದು ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ಒಂದು ಕ್ವಶನ್ ಇದೆ, ಫೈಂಡ್ ದ ಪ್ರೊಜೆಕ್ಷನ್ ಆಫ್ ಅ ವ್ಯಾಕ್ಟರ್. ಓಕೆ, ಇಲ್ಲಿಂದ ಸ್ಟಾರ್ಟ್ ಆಗುವಂಥದ್ದು ಪ್ರೊಜೆಕ್ಷನ್ ವ್ಯಾಕ್ಟರ್. ಪ್ರೊಜೆಕ್ಷನ್ ವ್ಯಾಕ್ಟರ್ದು ನಮಗೆ ಫಾರ್ಮುಲಾ ಮೊದಲಿಗೆ ಗೊತ್ತಿರಬೇಕು. ಪ್ರೊಜೆಕ್ಷನ್ ಆಫ್ ಅ ವ್ಯಾಕ್ಟರ್ ಎ ಅಂತ ಅನ್ಕೊಳ್ಳಿ, ಆನ್ ಬಿ ವ್ಯಾಕ್ಟರ್ ಅಂತ ಹೇಳ್ತಾರೆ. ಏನಿದೆ ಫಾರ್ಮುಲಾ ಪ್ರೊಜೆಕ್ಷನ್ ಆಫ್ ಅ ವ್ಯಾಕ್ಟರ್ ಎ ಆನ್ ಬಿ ಅಂತಂದರೆ, ಎ ಡಾಟ್ ಬಿ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಇದು ಪ್ರೊಜೆಕ್ಷನ್ ವ್ಯಾಕ್ಟರ್ ಫಾರ್ಮುಲಾ. ಎ ವ್ಯಾಕ್ಟರ್ ಕೊಟ್ಟಿದ್ದಾರೆ, ಬಿ ವ್ಯಾಕ್ಟರ್ ಕೊಟ್ಟಿದ್ದಾರೆ, ಅಂದರೆ ಎರಡನ್ನ ಬರ್ಕೊಂಡ್ಬಿಡೋಣ. ಐ ಮೈನಸ್ ಜೆ ಡಾಟ್ ಐ ಪ್ಲಸ್ ಜೆ ಇದೆ. ಓಕೆ, ಸೊ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಅ ವ್ಯಾಕ್ಟರ್ ಬಿ ಮಾಡ್ಕೋಬೇಕು. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಅ ವ್ಯಾಕ್ಟರ್ ಬಿ ಏನಾಗಿದೆ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್. ಐ ಡಾಟ್ ಐ ಮಾಡಿದ್ರೆ 1 ಬರುತ್ತೆ, ಅಗೇನ್ ಮೈನಸ್ ಪ್ಲಸ್ ಮೈನಸ್ ಆಗುತ್ತೆ, ಜೆ ಡಾಟ್ ಜೆ ಮಾಡಿದಾಗ 1 ಬರುತ್ತೆ, ಇದಾಯಿತು √2. ಸೊ ಇದು 0 ಆಗಿಬಿಡುತ್ತಲ್ವಾ ಫ್ರೆಂಡ್ಸ್, ಯಾಕಂದರೆ 1 ಮೈನಸ್ 1 ಎಷ್ಟು ಆಗಿಬಿಡುತ್ತೆ 0 ಆಗುತ್ತೆ. ಸೊ 0 ಬೈ ಎನಿಥಿಂಗ್ 0 ಈಸ್ ದ ಆನ್ಸರ್. ಇಷ್ಟೇ ಈಸಿ ಇರುವಂಥ ಕ್ವಶನ್ಸ್ಗಳಿದ್ದಾವೆ, ಸ್ವಲ್ಪ ನೀವು ಕೇರ್ಫುಲ್ ಆಗಿ ಸಾಲ್ವ್ ಮಾಡಿಬಿಟ್ರೆ ಕಂಪ್ಲೀಟ್ ಆಗುತ್ತೆ ನೋಡಿ. ನೆಕ್ಸ್ಟ್ ಒಂದು ಕ್ವಶನ್ ನಂಬರ್ 4ಗೆ ಹೋಗೋಣ. ಕ್ವಶನ್ ನಂಬರ್ 4 ಅಗೇನ್ ಅದೇ ಸೇಮ್ ಕ್ವಶನ್ ಇದೆ. ಇದು ಎ ಅಂತ ಅನ್ಕೊಳ್ಳಿ, ಇದು ಬಿ ಅಂತ ಅನ್ಕೊಳ್ಳಿ. ಫಾರ್ಮುಲಾ ಮತ್ತೆ ಸೇಮೇ ಆಗುತ್ತೆ. ಏನು, ಎ ಡಾಟ್ ಬಿ ಡಿವೈಡ್ ಬೈ, ಅಥವಾ ಕೆಲವೊಂದ್ಸತಿ ಏನು ಮಾಡ್ತಾರೆ ಹೊರಗಡೆ ಬರೀತಾರೆ ಈ ಥರ. ಸೊ ನೀವು ಅದೇ ಥರನಾಗಿ ಬರೀತೀವಿ. 1 ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಅ ಬಿ ಮಾಡಬೇಕು. ಬಿ ಏನಿದೆ 7 ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಬರೀಬೋದಲ್ವಾ, ಪ್ಲಸ್ 8 ಸ್ಕ್ವೇರ್. ಇನ್ನು ಎ ಡಾಟ್ ಬಿ ಮಾಡ್ಕೋಬೇಕು. ಸೊ ಮೊದಲಿಗೆ ಬರ್ಕೊಳ್ಳೋಣ, 3j ಪ್ಲಸ್ 7k ಡಾಟ್ 7i ಮೈನಸ್ ಜೆ ಕ್ಯಾಪ್ ಪ್ಲಸ್ 8k ಕ್ಯಾಪ್. 1 ಡಿವೈಡ್ ಬೈ 7 ಸ್ಕ್ವೇರ್ ಎಷ್ಟಾಗುತ್ತೆ 49 ಪ್ಲಸ್ 1 8 ಸ್ಕ್ವೇರ್ ಅಂದರೆ 64. ಕರೆಕ್ಟಾ? ಓಕೆ, ಇದನ್ನು ಡಾಟ್ ಪ್ರಾಡಕ್ಟ್ ಮಾಡಿ. 1 ಇಂಟು 7 ಅಂದರೆ 7 ಆಗುತ್ತೆ, 1 ಇಂಟು 3 ಅಂದರೆ -3, 7 ಇಂಟು 8 ಅಂದರೆ 56 ಆಗುತ್ತಾ? ಓಕೆ, ಸೊ ಸಿಂಪ್ಲಿಫೈ ಮಾಡಿ ಸ್ಟೂಡೆಂಟ್ಸ್ ಎಷ್ಟಾಗುತ್ತೆ 49 ಪ್ಲಸ್ 1 ಅಂದರೆ 50, 50 ಪ್ಲಸ್ 60 ಮಾಡಬೇಕು. 50 ಪ್ಲಸ್ 60 ಅಂತಂದರೆ 114 ಆಗುತ್ತಾ? 64 ಇಲ್ಲಿದೆ, ಸೊ 50 ಇದು ರಿಸಲ್ಟು 4. ಓಕೆ, 114 √114 ಬಂತಿದ್ದು. ಅಗೇನ್ ಇದೊಂದು ರಿಸಲ್ಟ್ ಒಂದು ಆ್ಯಡ್ ಮಾಡ್ಕೊಳ್ಳಿ, ಎಷ್ಟಾಗುತ್ತೆ ನೋಡಿ. 7 ಮೈನಸ್ 3 ಮಾಡಿದ್ರೆ ಎಷ್ಟಾಯಿತು 4 ಆಯಿತು. 4 ಪ್ಲಸ್ 6 ಅಂದರೆ ಇದು 60 ಆಗುತ್ತೆ. ಅಂದರೆ ಫೈನಲಿ ಬಂದಿರೋದು 6 ಡಿವೈಡ್ ಬೈ √114 ಎಷ್ಟೇ ಇರೋದು ನೋಡಿ. ಮೇನ್ ಇಲ್ಲಿ ಫಾರ್ಮುಲಾ ಪ್ರಾಪರಾಗಿ ಫಿಲಪ್ ಮಾಡಿಬಿಟ್ರೆ ಇಲ್ಲಿ 2 ಮಾರ್ಕ್ಸ್. ಆಮೇಲೆ ಇದು ಡೆಫಿನೆಟ್ ಆಗಿ 2 ಮಾರ್ಕ್ಸಲ್ಲಿ ಬರುವಂಥದ್ದು. ಓಕೆ, ಮ್ಯಾಕ್ಸಿಮಮ್ ಟೈಮ್ ರಿಪೀಟೆಡ್ ಆಗಿ ಕೇಳಿರೋದು 2 ಮಾರ್ಕ್ಸಲ್ಲಿ ವ್ಯಾಕ್ಟರ್ ಚಾಪ್ಟರ್ ಅಂದರೆ ಅದು ಪ್ರೊಜೆಕ್ಷನ್ ಆಫ್ ಅ ವ್ಯಾಕ್ಟರ್ ಆಗಿರುವಂಥದ್ದು. ಸೊ ಇಲ್ಲೇ ಎರಡು ಇದ್ದಾವೆ, ಸಾಲ್ಡಲ್ಲಿ ಒಂದು ಎರಡು ಇದ್ದಾವೆ, ಅದನ್ನು ಸ್ವಲ್ಪ ಪರ್ಫೆಕ್ಟಾಗಿ ನೀವು ಪ್ರಾಕ್ಟೀಸ್. ಏನಿದೆ ಅಂದರೆ ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ವ್ಯಾಕ್ಟರ್ ಅಂತ ಹೇಳ್ತಾರೆ. ಎ ಆ್ಯಂಡ್ ಬಿ ಮ್ಯಾಗ್ನಿಟ್ಯೂಡ್ ಕೊಟ್ಟಿದ್ದಾರೆ, ಎದು ಮತ್ತು ಬಿದು. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಎಷ್ಟಿದೆ ಅಂತ ಹೇಳ್ತಾರೆ 1 ಇದೆ, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಎಷ್ಟಿದೆ 2 ಇದೆ. ಅಗೇನ್ ಎ ಡಾಟ್ ಬಿ ಕೂಡ ಕೊಟ್ಟಿದ್ದಾರೆ.
ಎ ಡಾಟ್ ಬಿನೂ ಆನ್ಸರ್ 1 ಇದೆ ಅಂತ. ಆ್ಯಂಗಲ್ ಬಿಟ್ವೀನ್ ದ ಟು ವ್ಯಾಕ್ಟರ್, ಆ್ಯಂಗಲ್ ಬಿಟ್ವೀನ್ ದ ಟು ವ್ಯಾಕ್ಟರ್ ಏನಿದೆ ಫಾರ್ಮುಲಾ ಕಾಸ್ ಥೀಟಾ ಈಸ್ ಈಕ್ವಲ್ಸ್ ಟು ಎ ಡಾಟ್ ಬಿ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇದೆ. ಓಕೆ, ಆಲ್ರೆಡಿ ಅವ್ರಿಗೆ ಆನ್ಸರ್ ಕೊಟ್ಟಿದ್ದಾರೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಆನ್ಸರ್ ಎಷ್ಟಿದೆ 1 ಇದೆ ಅಂತ, ಸಾರಿ ಎ ಡಾಟ್ ಬಿ ಆನ್ಸರ್ 1 ಇದೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಆನ್ಸರ್ 1 ಇದೆ, ಅಗೇನ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಆನ್ಸರ್ 2 ಇದೆ. ಅಂದರೆ ಫೈನಲಿ ಎಷ್ಟು ಬಂತು 1 2 × 1 2 ಅಂದರೆ ಇದಾಯಿತು ನಮ್ಮದು ಕಾಸ್ ಟೀಟಾ ಆನ್ಸರ್. ಟೀಟಾ ಅಂತಂದರೆ ಕಾಸ್ನ ಈ ಕಡೆ ತೊಗೊಂಬರ್ತೀರಾ, ಕಾಸ್ ಇನ್ವರ್ಸ್ ಆಫ್ 1/2. ಕಾಸ್ದು ಯಾವ್ದು ಆನ್ಸರ್ 1/2 ಇದೆ, ಕಾಸ್ 60 ಆನ್ಸರ, ಅಂದರೆ ಟೀಟಾ ಈಸ್ ಈಕ್ವಲ್ಸ್ ಟು π/3 ಆಗಿದೆ. ಕಾಸ್ 60 ಆನ್ಸರ್ 60 ಇರೋದಲ್ವಾ, ಎಸ್ 1/2 ಇರೋದು. ಸೊ ಹಾಗಾಗಿ π/3 ಇಸ್ ದ ಆನ್ಸರ್. ಓಕೆ, ಇಷ್ಟೇ ಈಸಿ ಇರುವಂಥದ್ದು ನೋಡಿ ಟೀಟಾ ವ್ಯಾಲ್ಯೂ. ಇದನ್ನು ಕೂಡ 2 ಮಾರ್ಕ್ಸಲ್ಲಿ ಕೇಳ್ಬೋದು. ನೆಕ್ಸ್ಟ್ ಒನ್ ಕ್ವಶನ್. ನೆಕ್ಸ್ಟ್ ಏನಿದೆ ನೋಡಿ, ಇಫ್ ಎ ಇಸ್ ದ ವ್ಯಾಕ್ಟರ್ ಕೊಟ್ಟಿದ್ದಾರೆ ಇಲ್ಲೊಂದು, ಓಕೆ, ಅಗೇನ್ ಬಿ ವ್ಯಾಕ್ಟರ್ ಅನ್ನು ಕೊಟ್ಟಿದ್ದಾರೆ, ದೆನ್ ಶೋ ದ್ಯಾಟ್ ದ ವ್ಯಾಕ್ಟರ್ ಎ ಪ್ಲಸ್ ಬಿ ಆ್ಯಂಡ್ ಎ ಮೈನಸ್ ಬಿ ಆರ್ ಪರ್ಪೆಂಡಿಕ್ಯುಲರ್. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ಪರ್ಪೆಂಡಿಕ್ಯುಲರ್ ವರ್ಡ್ ಎಲ್ಲಿ ಬರುತ್ತೆ, ಡಾಟ್ ಪ್ರಾಡಕ್ಟಲ್ಲಿ ಆನ್ಸರ್ ಎರಡು ವ್ಯಾಕ್ಟರ್ದು 0 ಇರುತ್ತೆ. ಓಕೆ, ಇವ್ರೇನು ಹೇಳ್ತಾರೆ, ಇವೆರಡರದ್ದು ಡಾಟ್ ಪ್ರಾಡಕ್ಟ್ ಪರ್ಪೆಂಡಿಕ್ಯುಲರ್ ಇದೆ ಅಂತ ನಾವು ಇಲ್ಲಿ ಪ್ರೂವ್ ಮಾಡಬೇಕಾಗಿದೆ. ಅಂದರೆ ಇವೆರಡದ್ದು ಡಾಟ್ ಮಾಡಿದಾಗ ನಮಗೆ ಆನ್ಸರ್ ಏನು ಬರಬೇಕು, 0 ಬರಬೇಕು. ಓಕೆ, ಅವಾಗಲೇ ನಾವು ಹೇಳೋಕ್ಕಾಗುತ್ತೆ. ಮೊದಲಿಗೆ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಯಾವುದು, ಎ ಪ್ಲಸ್ ಬಿ ವ್ಯಾಕ್ಟರ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ವ್ಯಾಕ್ಟರ್ ಎ ಏನು ಕೊಟ್ಟಿದ್ದಾರೆ, ನಾನು ಇಲ್ಲಿ ಬರಿತೀನಿ 5i ಮೈನಸ್ ಜೆ ಕ್ಯಾಪ್ ಮೈನಸ್ 3k ಕ್ಯಾಪ್. ಇದು ವ್ಯಾಕ್ಟರ್ ಎ ಪ್ಲಸ್ ವ್ಯಾಕ್ಟರ್ ಬಿ ಏನಿದೆ ಐ ಕ್ಯಾಪ್ ಪ್ಲಸ್ 3j ಕ್ಯಾಪ್ ಮೈನಸ್ 5k ಕ್ಯಾಪ್ ಇದೆ. ಓಕೆ, ಸೊ ಇವೆರಡನ್ನ ಅಡಿಷನ್ ಮಾಡ್ಕೊಳ್ಳೋಣ. 5 + 1 ಅಂದರೆ 6i ಕ್ಯಾಪ್, ಮೈನಸ್ ಪ್ಲಸ್ ಮೈನಸ್ ಆಗುತ್ತಾ, ಅಂದರೆ ಇದಾಯಿತು ಮೈನಸ್ 2j, ಮೈನಸ್ 3k ಮೈನಸ್ 5k ಅಂದರೆ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, ಅಂದರೆ ಮೈನಸ್ 8k. ಓಕೆ, ನಂಗೆ ಸಿಕ್ಕಿರೋದು ಇವಾಗ ಎ ಪ್ಲಸ್ ಬಿ. ಇನ್ನು ಎ ಮೈನಸ್ ಬಿ ಒಂದು ಮಾಡ್ಕೋಬೇಕು ಇವಾಗ. ಎ ಮೈನಸ್ ಬಿ ಅಂದರೆ ಅಗೇನ್ ಸೇಮ್ ರಿಸಲ್ಟನ್ನೇ ಇನ್ನೊಂದು ಸತಿ ಬರ್ಕೊಳ್ಳೋಣ, ಮೈನಸ್ ಜೆ ಮೈನಸ್ 3k. ಸೊ ನಾನಿಲ್ಲಿ ಮೈನಸ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋದನ್ನ ಕಲಿಬೇಕು, ಯಾಕಂದರೆ ಮೈನಸ್ ಇರುತ್ತೆ ಹೊರಗಡೆ. ಓಕೆ, ಸೊ ಮೈನಸ್ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡೋಣ ಬಿಗೆ, ಮೈನಸ್ 3j ಮೈನಸ್ ಮೈನಸ್ ಪ್ಲಸ್ 5k. ಇವಾಗ ಸಿಂಪ್ಲಿಫೈ ಮಾಡಿ ಬರ್ಬಿಡಿ. ಫೈವ್ ಮೈನಸ್ 1 ಅಂದರೆ ಎಷ್ಟಾಗುತ್ತೆ, 4i ಕ್ಯಾಪ್, ಮೈನಸ್ ಮೈನಸ್ ಪ್ಲಸ್ ಆಗಿ ಇದಾಗುತ್ತೆ 4j ಕ್ಯಾಪ್, ಮೈನಸ್ ಪ್ಲಸ್ ಮೈನಸ್ ಆಗುತ್ತೆ, ಅಂದರೆ ಇದಾಯಿತು ಪ್ಲಸ್ 2k ಕ್ಯಾಪ್. ಇದು ಸಿಕ್ಕಿದೆ ನಮಗೆ ಎ ಮೈನಸ್ ಬಿ. ಎ ಪ್ಲಸ್ ಬಿನೂ ಸಿಕ್ತು, ಎ ಮೈನಸ್ ಬಿನೂ ಸಿಕ್ತು. ಇವಾಗ ನಾವು ಪ್ರೂವ್ ಮಾಡಬೇಕಾಗಿರೋದು ಪರ್ಪೆಂಡಿಕ್ಯುಲರ್. ಇವಾಗಲೇ ನಾವು ಹಿಂದೆ ರಿಸಲ್ಟಲ್ಲಿ ಡಿಸ್ಕಷನ್ ಮಾಡಿ, ಪರ್ಪೆಂಡಿಕ್ಯುಲರ್ ಆಗಿದ್ರೆ ಎ ಡಾಟ್ ಬಿ 0 ಆಗುತ್ತೆ. ಅಂದರೆ ಇದೊಂದು ವ್ಯಾಕ್ಟರ್ ಅಂತ ಆಲ್ರೆಡಿ ಸಿಕ್ಕಿದೆ, ಇವೆರಡು ವ್ಯಾಕ್ಟರ್ಗೆ ನಾವು ಡಾಟ್ ಪ್ರಾಡಕ್ಟ್ ಮಾಡ್ಕೊಳ್ಳೋಣ. ಆವಾಗ ನಮಗೆ ಆನ್ಸರ್ ಏನು ಬರಬೇಕು ಸ್ಟೂಡೆಂಟ್ಸ್, 0 ಬರಬೇಕು. ಓಕೆ, ಚೆಕ್ ಮಾಡ್ಕೊಳ್ಳೋಣ. ಎ ಪ್ಲಸ್ ಬಿ ಡಾಟ್ ಎ ಮೈನಸ್ ಬಿ. ಓಕೆ, ಸೊ ಎ ಪ್ಲಸ್ ಬಿ ಎ ಮೈನಸ್ ಬಿ ಡಾಟ್ ಪ್ರಾಡಕ್ಟ್ ಮಾಡ್ತಾ ಹೋಗೋಣ. ಇನ್ನೇನಿದೆ ನೋಡಿ, 6i ಕ್ಯಾಪ್ ಬಂದಿದೆ, ಮೈನಸ್ 2j ಕ್ಯಾಪ್ ಮೈನಸ್ 8k ಕ್ಯಾಪ್ ಇದೆ. ಇದು ಫಸ್ಟು ಡಾಟ್. ಇದ್ರದ್ದು ಆನ್ಸರ್ ಏನು ಬಂದಿದೆ, 4i ಕ್ಯಾಪ್ ಮೈನಸ್ 4j ಕ್ಯಾಪ್ ಪ್ಲಸ್ 2k ಕ್ಯಾಪ್ ಇದೆ. ಓಕೆ, ಸೊ ಇದಕ್ಕೆ ಡಾಟ್ ಪ್ರಾಡಕ್ಟ್ ಮಾಡಿ. 6 × 4 ಎಷ್ಟಾಗುತ್ತೆ ನೋಡಿ ಸ್ಟೂಡೆಂಟ್ಸ್, 24 ಆಗುತ್ತಾ. ಐ ಕ್ಯಾಪ್ ಇದು 24i ಕ್ಯಾಪ್. ಅಗೇನ್ ಮೈನಸ್ ಪ್ಲಸ್ ಮೈನಸ್ ಆಗುತ್ತೆ, ಅಂದರೆ ಇದು ಮೈನಸ್ 8j ಕ್ಯಾಪ್ ಆಯಿತು, ಮೈನಸ್ ಪ್ಲಸ್ ಮೈನಸ್ ಆಗುತ್ತೆ, ಅಗೇನ್ 8 × 2 16k ಕ್ಯಾಪ್ ಆಯಿತು ಸ್ಟೂಡೆಂಟ್ಸ್. 16 ಮತ್ತು 8 ಮಾಡಿದ್ರೆ 24 ಆಗುತ್ತೆ, ಯಾಕಂದ್ರೆ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಅಂದರೆ ನಮಗೆ ಫೈನಲಿ 24 ನಾವು ಇಲ್ಲಿ ಏನು ಮಿಸ್ಟೇಕ್ ಮಾಡಿದ್ದೀವಿ ಅಂದರೆ IJK ಬರೀಬಾರ್ದಾಗಿತ್ತು ಸ್ಟೂಡೆಂಟ್ಸ್, ಯಾಕಂದರೆ IJK ಬರೋದೇ ಇಲ್ಲ. ಐ ಡಾಟ್ ಐ ಮಾಡಿದಾಗ ಇಲ್ಲಿ ಬರುತ್ತೆ, 1 ಹೋಗಿಬಿಡುತ್ತಲ್ವಾ. ಸೊ ಜಸ್ಟ್ ನಾವು ಇಲ್ಲಿ ಬರೀಬೇಕಾಗಿದ್ದು ಕೋಎಫಿಷಿಯಂಟ್ ಮಾತ್ರ, ಅಂದರೆ ಕಾಂಪೋನೆಂಟ್ಸ್ಗಳನ್ನು ಮಾತ್ರ, ಸ್ಕೇಲಾರ್ ರಿಸಲ್ಟ್ಸ್ಗಳನ್ನು ಮಾತ್ರ, ಹೌದಲ್ವಾ. ಐ ಡಾಟ್ ಐ ಆನ್ಸರ್ 1 ಆಗುತ್ತೆ, ಅಂದರೆ 6 × 4 24 ಆಯಿತು, ಮೈನಸ್ 8 ಅಗೇನ್ 8 × 2 ಅಂದರೆ ಇದು 2 ಇದೆನಾ ಇಲ್ಲಿ, 8 × 2 ಅಂದರೆ ಮೈನಸ್ 16 ಆಯಿತು. ಓಕೆ, 24 ಮೈನಸ್ 24 ಆನ್ಸರ್ ಬಂತು 0. ಅವಾಗ ಇವೆರಡನ್ನ ಡಾಟ್ ಪ್ರಾಡಕ್ಟ್ ಮಾಡಿದ್ಮೇಲೆ ಆನ್ಸರ್ 0 ಬಂತು. ಯಾವೆರಡು ಡಾಟ್ ಪ್ರಾಡಕ್ಟ್ ಮಾಡಿದ್ವಿ, ಎ ಪ್ಲಸ್ ಬಿ ಡಾಟ್ ಎ ಮೈನಸ್ ಬಿ ಮಾಡಿದಾಗ ನಮಗೆ 0 ಆನ್ಸರ್ ಬಂದರೆ ನಾವು ಕನ್ಕ್ಲೂಷನ್ ಬರೀಬೋದು, ಎ ಪ್ಲಸ್ ಬಿ ವ್ಯಾಕ್ಟರ್ ಈಸ್ ಪರ್ಪೆಂಡಿಕ್ಯುಲರ್ ಟು ವ್ಯಾಕ್ಟರ್ ಎ ಮೈನಸ್ ಬಿ. ಇದು ನಾವು ಪ್ರೂವ್ ಮಾಡಿದ ಹಾಗಾಯಿತು. ಅವ್ರು ಅದನ್ನೇ ಸಾಲ್ವ್ ಮಾಡಂತ ಕೊಟ್ಟಿದ್ರಲ್ವಾ. ಎಷ್ಟು ಮಾಡಿದ್ರೆ ಇಲ್ಲಿಗೆ ನಿಮ್ಮ ಎಕ್ಸಾಂಪಲ್ ಕಂಪ್ಲೀಟ್ ಆಗಿದೆ. 2 ಮಾರ್ಕ್ಸಲ್ಲಿ ಕೇಳಿದ್ದಾರೆ ನೋಡಿ, ಏನಿದೆ, ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎ ಮೈನಸ್ ಬಿ ಟೂ ವ್ಯಾಕ್ಟರ್ಸ್ ಎ ಆ್ಯಂಡ್ ಬಿ ಸಚ್ ದ್ಯಾಟ್ ಮ್ಯಾಗ್ನಿಟ್ಯೂಡ್ ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ, ಎ ಡಾಟ್ ಬಿನೂ ಕೊಟ್ಟಿದ್ದಾರೆ.
ಸೊ ನಾವು ಇದನ್ನ ಫೈಂಡ್ ಮಾಡಬೇಕಾಗಿರುವಂಥದ್ದು. ಓಕೆ, ಸೊ ಇಲ್ಲಿ ಏನು ಮಾಡ್ಕೊಳ್ಳೋಣ, ಮ್ಯಾಗ್ನಿಟ್ಯೂಡ್ ಆಫ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ತೊಗೊಂಡೆ ಅಂತ ಅನ್ಕೊಳ್ಳಿ. ಇಲ್ಲಿ ನಾನು ಎ ಮೈನಸ್ ಬಿ ಡಾಟ್ ಎ ಮೈನಸ್ ಬಿ ಅಂತ ಬರ್ಕೋಬೋದಾ? ಓಕೆ, 2 ಸತಿ ಬರ್ಕೊಂಡು ಇವಾಗ ಡಾಟ್ ಪ್ರಾಡಕ್ಟ್ ಮಾಡ್ಕೊಳ್ಳೋಣ. ಎ ಡಾಟ್ ಎ ಆನ್ಸರ್ ಏನಾಗುತ್ತೆ ಸ್ಟೂಡೆಂಟ್ಸ್? ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಆಗುತ್ತಾ? ಯಾಕೆಂದ್ರೆ ನಾನು ಹಿಂದೆನೇ ಡಿಸ್ಕಷನ್ ಮಾಡಿದೆ, ಎ ಡಾಟ್ ಎ ಅಂದರೆ ಅಲ್ಲಿ ಆಂಗಲ್ 0 ಆಗಿರುತ್ತೆ, ಕಾಸ್ 0 ಆನ್ಸರ್ 1 ಆಗುತ್ತೆ. 2 ಮ್ಯಾಗ್ನಿಟ್ಯೂಡ್ ಆಫ್ ಎ ಹೋಲ್ ಸ್ಕ್ವೇರ್ ಆಗಿಬಿಡುತ್ತೆ. ಅಗೇನ್ ನೆಕ್ಸ್ಟ್ ಒನ್, ಅಗೇನ್ ಇಲ್ಲಿ ಏನಿದೆ, ಎ ಡಾಟ್ ಬಿ ಮೈನಸ್ ಪ್ಲಸ್ ಮೈನಸ್, ಇದು ಉಳಿದಿರೋದು ಆನ್ಸರ್ ಏನು, ಎ ಡಾಟ್ ಬಿ ಬರ್ಕೊತೀರಾ ಆಸ್ ಇಟ್ ಈಸ್. ಅಗೇನ್ ಪ್ಲಸ್ ಮೈನಸ್ ಇದು ಮೈನಸ್ ಆಗುತ್ತೆ, ಬಿ ಡಾಟ್ ಎ ಆಗುತ್ತೆ ಇಲ್ಲಿ, ಕರೆಕ್ಟಾ? ಸೊ ಇದು ಆಯಿತು ಬಿ ಡಾಟ್ ಎ. ಅಗೇನ್ ಬಿ ಡಾಟ್ ಬಿ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಅಗೇನ್ ಬಿ ಡಾಟ್ ಬಿ ದ ಆನ್ಸರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಆಯಿತು. ಓಕೆ, ಸೊ ನೆಕ್ಸ್ಟ್ ಏನು ಮಾಡೋಣ, ಇವಾಗ ಮ್ಯಾಗ್ನಿಟ್ಯೂಡ್ ಆಫ್ ಎ ಆನ್ಸರ್ ಆಲ್ರೆಡಿ ಕೊಟ್ಟಿದ್ದಾರೆ ನೋಡಿ, ಎಷ್ಟಿದೆ 2 ಇದೆ. ಸೊ ಹಾಗಾಗಿ ಇದಾಯಿತು 2 ಸ್ಕ್ವೇರ್. ಇಲ್ಲಿ ಅಬ್ಸರ್ವ್ ಮಾಡಿ, ಎ ಡಾಟ್ ಬಿ ಮತ್ತು ಬಿ ಡಾಟ್ ಎ ಕಮ್ಯುಟೇಟಿವ್ ಲಾ ಆಲ್ರೆಡಿ ಸ್ಯಾಟಿಸ್ಫೈ ಇದೆ ಸ್ಟೂಡೆಂಟ್ಸ್ ಈ ಒಂದು ರಿಸಲ್ಟಲ್ಲಿ. ಹಾಗಾಗಿ ನಾವು ಈ ಜಾಗದಲ್ಲಿ ಮೈನಸ್ ಆಸ್ ಇಟ್ ಇಸ್ ಇಟ್ಟು ಎ ಡಾಟ್ ಬಿನೂ ಬರಿಬೋದಲ್ವಾ, ಈ ಥರನೂ ಬರಿಬೋದಲ್ವಾ? ಓಕೆ, ಸೊ ಎ ಡಾಟ್ ಬಿ ಅಂದರೆ ಎಷ್ಟಾಯಿತು? 2a ಡಾಟ್ ಬಿ ಅಂದಂಗೆ ಆಯ್ತಾ? ಓಕೆ, ಈ ಆನ್ಸರ್ ಇಲ್ಲಿ ಬರೀತೀನಿ ನೋಡಿ, 2a ಡಾಟ್ ಬಿ ಮೈನಸ್ ಆಸ್ ಇಟ್ ಈಸ್ ಇಟ್ಟಿರುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಒನ್ ರಿಸಲ್ಟ್, ಬಿ ದ ಆನ್ಸರ್ ಆಲ್ರೆಡಿ ಗೊತ್ತಿದೆ, ಎಷ್ಟು ಕೊಟ್ಟಿದ್ದಾರೆ? 3 ಅಂದರೆ ಇದು ಆಯಿತು 3 ಸ್ಕ್ವೇರ್. 2 ಸ್ಕ್ವೇರ್ ಆನ್ಸರ್ ಬರ್ಕೊಂಬಿಡಿ, ಆನ್ಸರ್ ಆಸ್ ಇಟ್ ಈಸ್. 2 ಸ್ಕ್ವೇರ್ ಆನ್ಸರ್ 4 ಇದೆ, ಮೈನಸ್ 2 ಇಂಟು ಎ ಡಾಟ್ ಬಿ ಆನ್ಸರ್ ಕೊಟ್ಟಿದ್ದಾರೆ, ಎಷ್ಟಿದೆ? 4 ಇದೆ. ಸೊ 4 ಬರ್ಕೊತೀರಾ. 3 ಸ್ಕ್ವೇರ್ ಆನ್ಸರ್ 9. 4 ಇದು ಆಯಿತು 8 ಪ್ಲಸ್ 9 ಪ್ಲಸ್ 4 ಮಾಡಿದರೆ ಎಷ್ಟಾಗುತ್ತೆ? 13 ಮೈನಸ್ 8 ಮಾಡ್ಕೊತೀರಾ. 13 ಮೈನಸ್ 8 ಮಾಡಿದ್ರೆ ಎಷ್ಟು ಬಂತು? 5 ಅಂತ, ಕರೆಕ್ಟಾ? ಎಸ್, ಈ ಕಡೆ ಒಂದು ಹೋಯಿತು, ಆ ಕಡೆ ಒಂದು 5 ಹೋಯಿತು, ಕರೆಕ್ಟ್. ಸೊ 5 ಬಂತು. ಸೊ ಇದು ನಮ್ದು ಆನ್ಸರ್ ಅಲ್ಲ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ದ ಆನ್ಸರ್. ನಮಗೆ ಬೇಕಾಗಿದ್ದೇನು? ಮ್ಯಾಗ್ನಿಟ್ಯೂಡ್ ಆಫ್ ಎ ಮೈನಸ್ ಬಿ ಅಷ್ಟೇ. ಅಂದರೆ 2 ಕಡೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡ್ಕೊಂಡ ತಕ್ಷಣ ಇದಾಗುತ್ತೆ √5. √5 ಇಸ್ ದ ಲಾಸ್ಟ್ ಆನ್ಸರ್. ಓಕೆ, ಇದು ಅರ್ಥ ಆಯ್ತಲ್ವಾ ಫ್ರೆಂಡ್ಸ್? ಸೊ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಇಲ್ಲೊಂದಿದೆ ನೋಡಿ, ಏನಿದೆ? ಅಗೇನ್ ಇದು ಕೂಡ 2 ಮಾರ್ಕ್ಸಲ್ಲಿ ಕೇಳುವಂಥ ಕ್ವಶನ್ನು. ಇಫ್ ಎ ಇಸ್ ಅ ಯೂನಿಟ್ ವ್ಯಾಕ್ಟರ್ ಅಂತ ಹೇಳ್ತಾರೆ, ಅಂದರೆ ಎ ಯೂನಿಟ್ ವ್ಯಾಕ್ಟರ್ ಆಗಿದ್ರೆ ಮ್ಯಾಗ್ನಿಟ್ಯೂಡ್ 1 ಆಗಿರುತ್ತೆ. ಅಗೇನ್ ಇದೊಂದು ರಿಸಲ್ಟ್ಸ್ ಕೊಟ್ಟಿದ್ದಾರೆ, ಏನು? ಎಕ್ಸ್ ಮೈನಸ್ ಎ ಡಾಟ್ ಎಕ್ಸ್ ಪ್ಲಸ್ ಎ, ಇವೆರಡು ಮಾಡಿದಾಗ ಆನ್ಸರ್ 8 ಬರುತ್ತೆ ಅಂತ ಹೇಳಿದ್ರೆ ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎ. ಓಕೆ, ಅಗೇನ್ ಡಾಟ್ ಪ್ರಾಡಕ್ಟ್ ಮಾಡ್ಕೊತೀರಾ, ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಅಗೇನ್ ಪ್ಲಸ್ ಎಕ್ಸ್ ಡಾಟ್ ಎ ಅಂತ ಬರೀತೀರಾ. ಅಗೇನ್ ನೆಕ್ಸ್ಟ್ ಇಲ್ಲಿ ಪ್ಲಸ್ ಮೈನಸ್ ಮೈನಸ್ ಎ ಡಾಟ್ ಎಕ್ಸ್ನ ಅಗೇನ್ ಕಮ್ಯುಟೇಟಿವ್ ಸ್ಯಾಟಿಸ್ಫೈ ಇದೆಯಲ್ಲ, ಹಿಂದೆ ನಾನು ಹೇಳಿದೆ ಎ ಡಾಟ್ ಎಕ್ಸ್ ಬರೀ ಬದಲು ಎಕ್ಸ್ ಡಾಟ್ ಏನು ಬರೀಬೋದಲ್ವಾ? ಓಕೆ, ನೆಕ್ಸ್ಟ್ ಮೈನಸ್ ಪ್ಲಸ್ ಮೈನಸ್ ಇದಾಗುತ್ತೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 8. ಇವಾಗ ಇವೆರಡು ರಿಸಲ್ಟ್ಸ್ ಕ್ಯಾನ್ಸಲ್ ಆಯಿತು ಸ್ಟೂಡೆಂಟ್ಸ್. ಓಕೆ, ಒಂದು ಪ್ಲಸ್ ಬಂದಿತ್ತು, ಒಂದು ಮೈನಸ್. ಆಲ್ರೆಡಿ ಹಿಂದಿನಲ್ಲಿ 2 ಮೈನಸ್ ಆಗಿತ್ತು, ಹಾಗಾಗಿ ಟ್ವೈಸ್ ಆಗಿತ್ತು ಅಲ್ಲಿ. ಓಕೆ, ಎಕ್ಸ್ದು ಗೊತ್ತಿಲ್ಲ, ಆ್ಯಸ್ ಇಟ್ ಈಸ್ ಬರೋಣ. ಬಟ್ ಎ ಆನ್ಸರ್ ನಮ್ಗೆ ಗೊತ್ತಿದೆ. ಎ ಎಷ್ಟು ಕೊಟ್ಟಿದ್ದಾರೆ? ಯೂನಿಟ್ ವ್ಯಾಕ್ಟರ್ ಅಂತ ಹೇಳಿದ್ರು ನೋಡಿ ಆಲ್ರೆಡಿ. ಅಂದರೆ ಇದಾಯಿತು 1 ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 8. 1 ಸ್ಕ್ವೇರ್ ಆನ್ಸರ್ ಎಷ್ಟಾಗುತ್ತೆ? 1 ಆಗುತ್ತೆ. 1 ಈ ಕಡೆ ತೊಗೊಂಬರ್ತೀನಿ ನಾನು. 8 ಮೈನಸ್ 1 ಅಂದರೆ 7 ಆಯಿತು. ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಎಷ್ಟಾಗುತ್ತೆ? √7 ಆಗುತ್ತೆ. ಸಾರಿ, ಇಲ್ಲಿ ಮಿಸ್ಟೇಕ್ ಮಾಡಿದ್ದೀವಿ ನಾವು. ಇದು ಏನಂದರೆ -1 ಇದೆಯಲ್ವಾ? ಸೊ ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ, ಇದು ಮಿಸ್ಟೇಕ್ ನೋಡಿ. ಈ ಥರ ಮಿಸ್ಟೇಕ್ ಆಗುವಂಥ ಚಾನ್ಸಸ್ ಇರುತ್ತೆ. -1 ಈ ಕಡೆ ಬಂದರೆ +1 ಆಗುತ್ತೆ, ಅಂದರೆ ಇದಾಯಿತು 9 ಆನ್ಸರ್. ಸೊ √9 ಅಂದರೆ ಎಕ್ಸ್ ಎಷ್ಟಾಗುತ್ತೆ? +or-3. ಯೂಶ್ವಲಿ ಪ್ಲಸ್ಸೇ ಇರುತ್ತೆ ಮ್ಯಾಗ್ನಿಟ್ಯೂಡು, ಸೊ ಪ್ಲಸ್ ಬರ್ಕೊಂಡ್ಬಿಡಿ. ಸೊ ಇದು ನಮ್ಮ ಆನ್ಸರ್. ಅರ್ಥ ಆಯ್ತಲ್ವಾ? ಸೊ ಒಂದೊಂದು ಸತಿ ಮಿಸ್ಟೇಕ್ಸ್ಗಳಾಗುತ್ತೆ, ಸ್ವಲ್ಪ ಕೇರ್ಫುಲ್ ಆಗಿ ನಾವು ಅಬ್ಸರ್ವ್ ಮಾಡಿ ಆನ್ಸರ್ಸ್ನ ಬರೀಬೇಕು. ನೆಕ್ಸ್ಟ್ ಒನ್ ಕ್ವಶನ್. ಓಕೆ, ಸೊ ಇದು ಇವತ್ತಿನ ಲಾಸ್ಟ್ ಕ್ವಶನ್ ಆಗಿದೆ. ಏನಪ್ಪ ಅಂತಂದರೆ ಇಲ್ಲಿ ಇಷ್ಟು 3 ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ, ABC. ಓಕೆ, ಸೊ ಈ ABCಯು ಕೋಲಿನಿಯರ್ ಆಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಯಾವಾಗ ಕೋಲಿನಿಯರ್ ಆಗುತ್ತೆ ಸ್ಟೂಡೆಂಟ್ಸ್? ಇಲ್ಲಿ 3 ಪಾಯಿಂಟ್ಸ್ಗಳು ಒಂದೇ ಲೈನಲ್ಲಿ ಇದ್ದರೆ ನಾವು ಕೋಲಿನಿಯರ್ ಅಂತ ಹೇಳ್ತೀವಿ, ಕರೆಕ್ಟಾ? ಸೊ ಈ 3 ಪಾಯಿಂಟ್ಸ್ಗಳು ಯಾವಪ್ಪ ಅಂದರೆ ABC. 3 ಕೋಲಿನಿಯರ್ ಅಂದ್ರೆ ಗೊತ್ತಾಗೋದು ಯಾವ ಥರ ನೋಡಿ, ಇಲ್ಲಿ A ಇಂದ ಹಿಡಿದು C ವರೆಗೂ ಡಿಸ್ಟೆನ್ಸು ಅಂದರೆ ಮ್ಯಾಗ್ನಿಟ್ಯೂಡು ಇದು ಯಾವುದಕ್ಕೆ ಈಕ್ವಲ್ ಆಗಬೇಕು? AB ಮತ್ತು BC ಇವೆರಡು ಆ್ಯಡ್ ಮಾಡಿದರೆ ಇದರದ್ದು ಮ್ಯಾಗ್ನಿಟ್ಯೂಡ್ಗೆ ಈಕ್ವಲ್ ಆಗಬೇಕಾ? AB ಪ್ಲಸ್ ಕಟ್ ಮಾಡಿದೆ, BC ಕಟ್ ಮಾಡಿದೆ, ಎರಡು ಕೂಡಿಸ್ಬಿಟ್ರೆ AC ಆಗಬೇಕಲ್ವಾ? ಸೊ ಇದನ್ನು ನಾವು ಇಲ್ಲಿ ಪ್ರೂವ್ ಮಾಡಬೇಕು. ಓಕೆ, ಅಂದರೆ ಮ್ಯಾಗ್ನಿಟ್ಯೂಡ್ ಪ್ರತಿಯೊಂದಕ್ಕೂ ಮ್ಯಾಗ್ನಿಟ್ಯೂಡ್ ಬೇಕು ನನಗೆ. ಸೊ ನಾವು ಆಲ್ರೆಡಿ ವ್ಯಾಕ್ಟರ್ ಜಾಯಿನಿಂಗ್ 2 ಪಾಯಿಂಟ್ ಫಾರ್ಮುಲಾ ಕಲ್ತಿದ್ದೀವಿ, ಅದ್ರ ತಳಗಡೆ ಮ್ಯಾಗ್ನಿಟ್ಯೂಡು ಕಲ್ತಿದ್ದೀವಿ. ಯಾವ ಥರ ಮಾಡಬೇಕಂದ್ರೆ √²
ಸ್ಕ್ವೇರ್ ರೂಟ್ ತೊಗೊತಿದ್ವಿ, ಸ್ಕ್ವೇರ್ ರೂಟ್ ತೊಗೊಂಡು ಅದರಲ್ಲಿ x2 - x1 ಹೋಲ್ ಸ್ಕ್ವೇರ್ ಡಿಸ್ಟೆನ್ಸ್ ಫಾರ್ಮುಲಾನೇ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಜಾಯಿನಿಂಗ್ 2 ಪಾಯಿಂಟ್ ಆಫ್ ಆಲ್ ಆಗೋದು. ಸೊ ಹಾಗಾಗಿ ನಾವು ಇಲ್ಲಿ ಡೈರೆಕ್ಟಾಗಿ ಎ ಸಿದು ಮ್ಯಾಗ್ನಿಟ್ಯೂಡ್ ಚೆಕ್ ಮಾಡ್ಕೊಂಡ್ಬಿಡೋಣ. ಎ ಸಿ ಅಂದರೆ ಇದು x1 y1 z1, ಇದು x2 y2 z2. ಸೊ ಇಲ್ಲಿ ಕೆಳಗಡೆ ನೀವು ಪಾಯಿಂಟ್ನ ಬರ್ಕೊಂಬಿಡಿ. ಏನಾಗಿದೆ ಇಲ್ಲಿ -2 3 5, ಈ ಕಡೆ ಬಿ ಪಾಯಿಂಟ್ ಏನಿದೆ 1 2 3, ಇಲ್ಲಿ 7 0 -1 ಇದೆ. ಓಕೆ, ಸೊ ಇವು ನಿಮಗೆ ಗೊತ್ತಿರಬೇಕು, ಅವಾಗಲೇ ನಮಗಿಲ್ಲಿ ಸಾಲ್ವ್ ಮಾಡಲಿಕ್ಕೆ ಬರುತ್ತೆ. ಓಕೆ, ಇವಾಗ ಸಾಲ್ವ್ ಮಾಡ್ತಾ ಹೋಗಿ. ಫಸ್ಟ್ ಏನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಅಂದರೆ ಸ್ಕ್ವೇರ್ ರೂಟ್ ತೊಗೋಬೇಕಾ. ಓಕೆ, x2 - x1 ಅಂದರೆ 2 ಮೈನಸ್ ಫಸ್ಟ್ 1 ಇಲ್ಲೇನಿದೆ 1 ಇದೆ ಅಲ್ವಾ. ಸೊ 1 ಮೈನಸ್ ಪ್ಲಸ್ ಆಗುತ್ತೆ, ಇದು 1 + 2 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಪ್ಲಸ್ ಅಗೇನ್ 2 - 3 ಹೋಲ್ ಸ್ಕ್ವೇರ್ ಪ್ಲಸ್ ಅಗೇನ್ 3 - 5 ಹೋಲ್ ಸ್ಕ್ವೇರ್. ಇದನ್ನು ಸಿಂಪ್ಲಿಫೈ ಮಾಡ್ಕೊಂಬಿಡಿ. ಎಷ್ಟಾಗುತ್ತೆ, 2 + 1 ಅಂದರೆ 3, 3 ಸ್ಕ್ವೇರ್ ಆನ್ಸರ್ 9 ಆಯಿತು. ಇದು -1 ಸ್ಕ್ವೇರ್ ಅಂದರೆ +1 ಆಯಿತು. 3 - 5 ಅಂತಂದರೆ -2 ಆಗುತ್ತೆ. ಸೊ -2 ಸ್ಕ್ವೇರ್ ಆನ್ಸರ್ 4 ಆಯಿತು ಸ್ಟೂಡೆಂಟ್ಸ್. ಅಂದರೆ ಇದಾಯಿತು √14. ಓಕೆ, ಸೊ ಇವಾಗ ನೆಕ್ಸ್ಟ್ ರಿಸಲ್ಟ್ ಚೆಕ್ ಮಾಡ್ಕೊಳ್ಳೋಣ. ಅಂದರೆ ಇವಾಗ ಏನು ಮಾಡ್ಕೋಬೇಕು, ಎ ಬಿ ಮಾಡ್ಕೋಬೇಕಲ್ವಾ. ಓಕೆ, ಎ ಬಿ ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಳಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಚೆಕ್ ಮಾಡಿ. ಎ ಬಿ ಚೆಕ್ ಮಾಡಬೇಕಂದ್ರೆ ಸಾರಿ, ನಾವು ಇವಾಗ ಎ ಬಿನೇ ಮಾಡಿರೋದು ಅಲ್ವಾ, ಮಿಸ್ಟೇಕ್ಸ್ ಇಲ್ಲಿ ಮಾಡಿದ್ವಿ. ಇದು ಎ ಬಿ ವ್ಯಾಕ್ಟರ್ ಆಗಿತ್ತು ಸ್ಟೂಡೆಂಟ್ಸ್. ಫಸ್ಟ್ ನಾವು ಮಾಡಿರೋದು ಎ ಆ್ಯಂಡ್ ಬಿ. ಇವಾಗ ಮಾಡ್ಕೋಬೇಕಾಗಿರೋದು ಬಿ ಆ್ಯಂಡ್ ಸಿ ಸ್ಟೂಡೆಂಟ್ಸ್. ಸ್ವಲ್ಪ ಚೇಂಜಸ್ ಮಾಡಿ. ಇವಾಗ ಬಿ ಆ್ಯಂಡ್ ಸಿ ಮಾಡೋಣ. ಇವಾಗ ಎ ಮತ್ತು ಬಿ ಮಾಡ್ಕೊಂಡಿವಲ್ವಾ, ಬಿ ಮತ್ತು ಸಿ ಮಾಡೋಣ. ಸ್ವಲ್ಪ ನಾನು ಮಿಸ್ಟೇಕ್ ಮಾಡಿದ್ದೆ, ಸೊ ಇದನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ಇವಾಗ ಏನು ಮಾಡ್ಕೊಳ್ಳೋಣ, ಬಿ ಮತ್ತು ಸಿ, ಅದಾದಮೇಲೆ ಎ ಸಿ ಮಾಡ್ಕೊಳ್ಳೋಣ. ಬಿ ಮತ್ತು ಸಿ ಮಾಡಿದ್ರೆ ಏನು ಬರುತ್ತೆ, ಅಗೇನ್ ಇಲ್ಲಿನೂ ಸ್ಕ್ವೇರ್ ರೂಟ್ ಹಾಕೊಂತೀರಾ. ಇವಾಗ ಇಲ್ಲೇನಿದೆ x2 7 ಇದೆ ಸ್ಟೂಡೆಂಟ್ಸ್. 7 -1 ಮಾಡಿದ್ರೆ 7 - 1 ಹೋಲ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ ಜೆ 0 ಇದೆ, ಇಲ್ಲಿ 0 -2 ಆಯಿತು. 0 - 2 ಹೋಲ್ ಸ್ಕ್ವೇರ್ ಪ್ಲಸ್ ಅಗೇನ್ ಇಲ್ಲಿ ಕೆ ಏನಿದೆ -1 - 3 ಹೋಲ್ ಸ್ಕ್ವೇರ್. ಓಕೆ, ಸೊ ಇನ್ನೇನಾಗುತ್ತೆ ನೋಡಿ, 7 - 1 ಅಂದರೆ 6 ಸ್ಕ್ವೇರ್ ಆನ್ಸರ್ ಆಗುತ್ತೆ 36 ಪ್ಲಸ್ -2 ಸ್ಕ್ವೇರ್ ಆನ್ಸರ್ 4 ಆಗುತ್ತೆ. ಅಗೇನ್ -1 ಅಂದರೆ ಇದಾಯಿತು -4. ಸೊ 4 ಸ್ಕ್ವೇರ್ ಆನ್ಸರ್ 16 ಆಗುತ್ತೆ. ಇದು ಅರ್ಥ ಆಯ್ತಲ್ವಾ. ಇಲ್ಲಿ 7 ಇತ್ತು, 7 - 1 ಆಯಿತು 6 ಸ್ಕ್ವೇರ್ ಆನ್ಸರ್ 36. ಇದು 2 ಇತ್ತು, 2 ಸ್ಕ್ವೇರ್ ಆನ್ಸರ್ 4. ಇದು 4 ಆಯಿತು, ಸೊ 4 ಸ್ಕ್ವೇರ್ ಆನ್ಸರ್ 16. ಸೊ ಇದನ್ನ ಆ್ಯಡ್ ಮಾಡ್ಕೊಂಬಿಡಿ ಸ್ಟೂಡೆಂಟ್ಸ್. ಎಷ್ಟಾಗುತ್ತೆ ನೋಡಿ, 36 + 4 ಅಂದರೆ ಎಷ್ಟಾಯ್ತು ನೋಡಿ, 36 + 4 ಅಂತಂದರೆ ಇದಾಯಿತು 40 50 56 ಆಯಿತು ಸ್ಟೂಡೆಂಟ್ಸ್. √56 ಬಂತು. ಓಕೆ, ಸೊ ಇದನ್ನು ನಾವು 14ದಿಂದನೂ ಮಲ್ಟಿಪ್ಲೈ ಮಾಡಿ ಕೂಡ ಬರೀಬಹುದು. 14 4s ಆಗುತ್ತಲ್ವಾ, ಚೆಕ್ ಮಾಡಿ. 14 4s 4 4s 16 ಅಗೇನ್ ಎಸ್. ಅಂದರೆ ಇದನ್ನು ನಾವು ಈ ಥರ ಬರೀಬಹುದಾ, ಹಂಗೆ ಅಂದರೆ √14 × 4. ಈ 4ನ ಹೊರಗಡೆ ತೊಗೊಂಬಂದು ಅಂದರೆ ಅಂದ್ಕೊಳ್ಳಿ 2√14 ಆಗುತ್ತೆ. ಇದು ನೆನ್ಪಿಟ್ಕೊಳ್ಳಿ, ಅಂದರೆ ಒಂದೇ ಥರ ಆದರೆ ಈಸಿ ಆಗುತ್ತೆ. ಇವಾಗ ಆ್ಯಕ್ಚುಲಿ ನಾನು ಎ ಸಿ ಮಾಡ್ಕೊತಾ ಇದ್ದೀನಿ. ಎ ಸಿ ಮಾಡಬೇಕಂದ್ರೆ ಅಗೇನ್ ಸೇಮ್ ಫಾರ್ಮುಲಾ. ಇದು ಫಸ್ಟ್ ಇದೆ, ಅದು ಸೆಕೆಂಡ್ ಇದೆ. 7 - ಪ್ಲಸ್ ಅಂದರೆ 7 + 1 ಹೋಲ್ ಸ್ಕ್ವೇರ್ ಪ್ಲಸ್ ಅಗೇನ್ ನೆಕ್ಸ್ಟ್ ಇದೆ 0 0 - 3 ಹೋಲ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ ಏನಿದೆ -1 -5 ಇದೆ ಅಲ್ವಾ. ಸೊ -1 -5 ಹೋಲ್ ಸ್ಕ್ವೇರ್. ಸೊ ಇದು ಆನ್ಸರ್ ಬರೀ 8 ಆಯ್ತು ನೋಡಿ. 8 ಸ್ಕ್ವೇರ್ ಆನ್ಸರ್ 64 ಆಗುತ್ತೆ. 3 ಸ್ಕ್ವೇರ್ ಆನ್ಸರ್ 9 ಆಗುತ್ತೆ. ಇದು ಅಗೇನ್ 36 ಆಗುತ್ತೆ. ಕರೆಕ್ಟಾ. -1 -5 ಆಯಿತು, ಸೊ ಹಾಗಾಗಿ 6 ಆಗುತ್ತೆ. 6 ಸ್ಕ್ವೇರ್ ಆನ್ಸರ್ 36. ಇವಾಗ ಎಲ್ಲನೂ ಆ್ಯಡ್ ಮಾಡ್ಕೊಂಬಿಡಿ. 60 + 30 ಅಂತಂದರೆ 90. ಅಗೇನ್ ಇದು 100 109 ಆಯಿತಾ, 109 ಆಯ್ತು ನೋಡಿ ಇದು. ಸೊ 109 ಅಂತಂದರೆ ಇದು ಎಷ್ಟಿಂದ ಆಗುತ್ತೆ ಚೆಕ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. 14ಇಂದನೇ ಚೆಕ್ ಮಾಡ್ತಾ ಹೋಗಿ, ಯಾಕಂದರೆ 14 ಕಾಮನ್ ಇದೆ. ಸೊ 14 ಮಲ್ಟಿಪ್ಲೈ ಆಗಬೇಕು ಸ್ಟೂಡೆಂಟ್ಸ್. 14 3s ಎಷ್ಟಾಗುತ್ತೆ, 9s ಮಾಡ್ಕೊಳ್ಳಿ. ಎಲ್ಲೂ ಮಿಸ್ಟೇಕ್ ಆಗಿದೆ ನೋಡಿ ಸ್ಟೂಡೆಂಟ್ಸ್, ಚೆಕ್ ಮಾಡಿ. 7 -+2 ಹಾಂ, ಇಲ್ಲಿ ಮಿಸ್ಟೇಕ್ ಆಗಿದೆ. ಇದು 2 ಆಗಬೇಕಾಗಿತ್ತು ನೋಡಿ, ಕರೆಕ್ಟಾ. ಸೊ ನಾವು ಇಲ್ಲಿ ಮಿಸ್ಟೇಕ್ ಮಾಡಿದ್ವಿ, ಹಾಗಾಗಿ ಇದು ರಾಂಗ್ ಆಗಿದೆ. ಅಂದರೆ ಇದು ರಾಂಗ್ ಆಗುತ್ತೆ. ಯಾವುದು ಅಂದರೆ 7 -2 ಇದೆ, ಇದು 1 ಅಲ್ಲ, ಇದು 2 ಇದೆ. ಸೊ -+, 7 + 2 ಅಂತಂದರೆ 9 ಆಗುತ್ತೆ. 9 ಸ್ಕ್ವೇರ್ ಆನ್ಸರ್ ಎಷ್ಟಾಗುತ್ತೆ ಅಂದರೆ ಇದು 81 ಆಗುತ್ತೆ. ಕರೆಕ್ಟಾ, ಇಲ್ಲೇ ಮಿಸ್ಟೇಕ್ ಆಗಿತ್ತು. ಸೊ 81 + 9 ಅಂತಂದರೆ ಇದು ಆಯಿತು 90. ಸೊ 90 + 36 ಅಂದರೆ 6 9 + 3 ಮಾಡಿದರೆ 126 ಆಗುತ್ತೆ. ಇದು ಆ್ಯಕ್ಚುಲಿ 126. ಓಕೆ, ಸೊ 126 ಅಂತಂದರೆ ಎಷ್ಟಿಂದ ಮಾಡ್ತೀರಾ ನೋಡಿ. ಅಗೇನ್ ನಮ್ದು ಇದು ಆನ್ಸರ್
14 ಇಂಟು 9 ಆಗುತ್ತಾ ಚೆಕ್ ಮಾಡ್ಕೊಳ್ಳಿ. ಸೊ 14 ಇಂಟು 9, 9 4 ಜಾ 36, ಸೊ 9 1 ಜಾ 9, ಅಗೇನ್ 126. ಎಸ್ ಕರೆಕ್ಟ್ ಇದೆ. ಅಗೇನ್ ಇದರಲ್ಲಿ 9 ಹೊರಗಡೆ ಅಂದರೆ ಬಂದರೆ 3 ಆಗುತ್ತೆ. ಸೊ 3√14 ಆಯಿತು ಸ್ಟೂಡೆಂಟ್ಸ್. ಓಕೆ, 3√14. ಓಕೆ, ಇವಾಗ ನಾನು ನಿಮಗೆ ಆಲ್ರೆಡಿ ಹೇಳಿದೆ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದರೆ ಮಾತ್ರ ನಾವು ಕೋಲಿನಿಯರ್ ಅಂತ ಹೇಳಕ್ಕೆ ಬರುತ್ತೆ ಅಂತ. ಚೆಕ್ ಮಾಡೋಣ. ಓಕೆ, ಸೊ ಇವಾಗ ಫಸ್ಟು ಮ್ಯಾಗ್ನಿಟ್ಯೂಡ್ ಆಫ್ ದ ಎ ಸಿ ಇದು ಫಾರ್ಮುಲಾ ಏನಿದೆ ಫಸ್ಟ್ ಬರೀತಾ ಇರುವಂಥದ್ದು ಎ ಸಿ. ಓಕೆ, ಎ ಸಿ ಫಸ್ಟು ಬರೀಬೇಕಾಗಿರೋದು ಎ ಬಿ ಅಲ್ವಾ. ಎ ಬಿ ಮ್ಯಾಗ್ನಿಟ್ಯೂಡ್ ಪ್ಲಸ್ ಬಿ ಸಿ ಮ್ಯಾಗ್ನಿಟ್ಯೂಡ್ ಅಡಿಷನ್ ನಮಗೆ ಬರಬೇಕು. ಎ ಬಿದು ಎಷ್ಟಿದೆ √14 ಇದೆ. ಅಗೇನ್ ಬಿ ಸಿದು ಎಷ್ಟು ಬಂದಿದೆ 2√14 ಇದೆ. ಎರಡು ಕೂಡಿಸ್ಬಿಟ್ರೆ ಎಷ್ಟಾಯಿತು 3 ಬರುತ್ತಲ್ವಾ. 3√14 ಅದೇ ಬಂದಿರುವಂಥದ್ದು. ಅಂದರೆ ನಾವು ಏನು ಇದು ಮಾಡಿದ್ವಲ್ಲ ಅದು ಕರೆಕ್ಟ್ ಆಗಿರುವಂಥದ್ದು. ಇವಾಗ ಎ ಸಿ ಇಸ್ ಈಕ್ವಲ್ಸ್ ಟು ಎ ಬಿ ಪ್ಲಸ್ ಬಿ ಸಿ ಬರ್ತಾ ಇದೆ ಅಂದರೆ ಕನ್ಕ್ಲೂಷನ್ ಬರೀಬೇಕಾಗಿರೋದೇನು, ಎ ಬಿ ಆ್ಯಂಡ್ ಸಿ ಆರ್ ಕೋಲಿನಿಯರ್. ಇಷ್ಟು ಬರೆದ್ರೆ ನಿಮ್ಮ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಯ್ತು. ಇದೆ ಅಂತ ಹೇಳ್ತೇನೆ ನಿಮಗೆ. ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಎನ ಫೈಂಡ್ ಮಾಡಿ ಅಂತ ಹೇಳ್ತಾರೆ. ಅಗೇನ್ ಬಿನ ಎ ಮತ್ತು ಬಿನ ಫೈಂಡ್ ಮಾಡಬೇಕು. ಇಲ್ಲಿ ಏನು ಕೊಟ್ಟಿರುವಂಥ ರಿಸಲ್ಟ್ ಅಂದರೆ ಎ ಪ್ಲಸ್ ಬಿ. ಓಕೆ, ಸೊ ಇಲ್ಲಿ ಚೇಂಜ್ ಮಾಡೋಣ. ಏನು ಕೊಟ್ಟಿದ್ದಾರೆ, ಎ ಪ್ಲಸ್ ಬಿ ಡಾಟ್ ಎ ಮೈನಸ್ ಬಿ ಇಸ್ ಈಕ್ವಲ್ಸ್ ಟು 8 ಬರುತ್ತೆ ಅಂತ ಹೇಳ್ತಾರೆ. ಅದಾದಮೇಲೆ ಒಂದು ಹಿಂಟ್ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ಇದ್ರ ಡಾಟ್ ಪ್ರಾಡಕ್ಟ್ನ ಮಾಡ್ಕೊಂಡ್ಬಿಡೋಣ. ಏನಾಗುತ್ತೆ, ಎ ಡಾಟ್ ಎ ಮಾಡಿದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದು ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಆಗುತ್ತೆ. ಯಾಕಂದರೆ ಎ ಡಾಟ್ ಎ ಎರಡು ಸೇಮ್ ವ್ಯಾಕ್ಟರ್ ತೊಗೊಂಡ್ರೆ ಅಲ್ಲಿ ಆ್ಯಂಗಲ್ 0 ಇರುತ್ತೆ. ಸೊ ಕಾಸ್ 0 ಆನ್ಸರ್ 1 ಆಗುತ್ತೆ. ಅಗೇನ್ ಎ ಡಾಟ್ ಎ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಅದಕ್ಕೆ ಎ ಸ್ಕ್ವೇರ್ ಆಯಿತು. ಅಗೇನ್ ನೆಕ್ಸ್ಟು ಎ ಮೈನಸ್ ಇದೆ ಅಲ್ವಾ. ಸೊ ಪ್ಲಸ್ ಮೈನಸ್ ಮೈನಸ್ ಇಲ್ಲಿ ಆಗುತ್ತೆ ಎ ಡಾಟ್ ಬಿ. ಅಗೇನ್ ಪ್ಲಸ್ ಬಿ ಡಾಟ್ ಎ. ಓಕೆ, ಅಗೇನ್ ಪ್ಲಸ್ ಮೈನಸ್ ಮೈನಸ್ ಬಿ ಡಾಟ್ ಬಿ ಮತ್ತೆ ಏನಾಗುತ್ತೆ ಇದು ಕೂಡ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 8. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದೇನಪ್ಪ ಅಂದರೆ ಬಿ ಡಾಟ್ ಎ ಆರ್ ಎ ಡಾಟ್ ಬಿ ಎರಡು ಒಂದೇ ಅಂದಾಗ. ಯಾಕೆ ಅಂತಂದರೆ ನಮ್ಗೆ ಆಲ್ರೆಡಿ ತಿಳಿದಿದೆ ಕಮ್ಯುಟೇಟಿವ್ ಲಾ ಸ್ಯಾಟಿಸ್ಫೈ ಇದೆ ಡಾಟ್ ಪ್ರಾಡಕ್ಟಲ್ಲಿ. ಸೊ ಹಾಗಾಗಿ ಈ ಬಿ ಡಾಟ್ ಎ ಜಾಗದಲ್ಲಿ ನಾನು ಎ ಡಾಟ್ ಬಿನೂ ಬರೀಬೋದಲ್ವಾ. ಬರೆದಾದ ತಕ್ಷಣ ಏನಾಗುತ್ತೆ, ಇದು +1 -1 ಕ್ಯಾನ್ಸಲ್ ಆಗಿ ಹೋಗಿಬಿಡುತ್ತೆ. ಸೊ ಇವಾಗ ಉಳಿದಿರೋದೇನು, ಜಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಮೈನಸ್ ಇದೆ ಅಲ್ವಾ ಇದು. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 8. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಜಾಗದಲ್ಲಿ 8b ಅಂತ ಬರೀಬೋದಲ್ವಾ ನಾವು. ಓಕೆ, ಸೊ ಎ ಜಾಗ ಇಲ್ಲಿದೆ ಎದು, ಎ ಜಾಗದಲ್ಲಿ 8 ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂತ ಬರಿತೀನಿ ಅಕಾರ್ಡಿಂಗ್ ಟು ಇನ್ನೊಂದು ಹಿಂಟ್ ಕೊಟ್ಟಿದ್ರು. ಹೋಲ್ ಸ್ಕ್ವೇರ್ಗೆ ಹೋಲ್ ಸ್ಕ್ವೇರ್ ಬರೆಯೋಣ. ಅಗೇನ್ ಇಲ್ಲಿ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಆಸ್ ಇಟ್ ಈಸ್. ಈ ಸ್ಕ್ವೇರನ್ನು ಒಳಗಡೆ ಅಪ್ಲೈ ಮಾಡಿದ್ರೆ 8 ಸ್ಕ್ವೇರ್ 64 ಆಗುತ್ತೆ. ಅಗೇನ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್, ಇದೊಂದು ಬಿ ಸ್ಕ್ವೇರ್. ಓಕೆ, ಸೊ ಇಲ್ಲಿ 8 64 ಮೈನಸ್ ಬಿ. ಇವಾಗ ಮ್ಯಾಗ್ನಿಟ್ಯೂಡ್ ಬಿ ಕಾಮನ್ ತೊಗೊಂಡೆ ಅಂತ ಅನ್ಕೊಳ್ಳಿ. ಇಲ್ಲಿ ಏನು ಉಳಿಯುತ್ತೆ ಸ್ಟೂಡೆಂಟ್ಸ್, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಕಾಮನ್ ತೊಗೊಂಡ್ರೆ 64 -1. 64 -1 ಅಂದರೆ 63 ಇಸ್ ಈಕ್ವಲ್ಸ್ ಟು 8. ದೆನ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 8. ಈ 63 ಕಡೆ ಬಂದರೆ ಡಿವೈಡ್ ಬೈ 63. ಓಕೆ, ನಮಗೆ ಬೇಕಾಗಿರೋದು ಜಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಆನ್ಸರ್ ಎಷ್ಟಾಗುತ್ತೆ ನೋಡಿ. ಸ್ಕ್ವೇರ್ ರೂಟ್ ಅಪ್ಲೈ ಮಾಡ್ಕೊತೀರಾ, ಸ್ಕ್ವೇರ್ ರೂಟ್ ಆಫ್ 8 ಡಿವೈಡ್ ಬೈ 63 ಬರುತ್ತೆ. ಕರೆಕ್ಟಾ? ಸೊ ಇಷ್ಟು ಮಾಡಿದ್ರೆ ಈ ಫಸ್ಟ್ ರಿಸಲ್ಟ್ ಇಲ್ಲಿಗೆ ಕಂಪ್ಲೀಟ್ ಆಯಿತು, ಬಿ ಆನ್ಸರ್. ಇವಾಗ ನಾನು ಏನು ಮಾಡ್ತೀನಿ, ಈ ಒಂದು ರಿಸಲ್ಟನ್ನ ಈ ಎ ವ್ಯಾಲ್ಯೂಯಲ್ಲಿ ಫಿಲಪ್ ಮಾಡ್ಕೊಳ್ಳೋಣ. ಏನಿತ್ತು ಫಸ್ಟ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಇಸ್ ಈಕ್ವಲ್ಸ್ ಟು 8 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇತ್ತು. ಸೊ ಇವಾಗ ನನಗೆ ಎದ ಆನ್ಸರ್ ಬೇಕಾಗಿದೆ, ಹಾಗಾಗಿ ಬಿ ಜಾಗದಲ್ಲಿ ಇದನ್ನು ಫಿಲಪ್ ಮಾಡೋಣ. ಏನಾಗುತ್ತೆ, √8 ಡಿವೈಡ್ ಬೈ √63. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿ ಬರೆದು ಕೂಡ ನಡೆಯುತ್ತೆ, ಇಲ್ಲ ಆ್ಯಸ್ ಇಟ್ ಈಸ್ ಇಟ್ಟು ಕೂಡ ನಡೆಯುತ್ತೆ. ಯಾವ ಥರ ಅಂದರೆ ಇದು 4 ಇಂಟು 2 ಮಾಡ್ಕೊಂಡ್ಬಿಟ್ರಾ, ಇದು 4 ಇಂಟು 2 ಮಾಡಿದ್ರೆ ಎಷ್ಟಾಗುತ್ತೆ, 2 ಹೊರಗಡೆ ಬರುತ್ತೆ. ಸೊ 2 ಇಂಟು √2 ಉಳಿಯುತ್ತೆ. ಇದು 4 ಇಂಟು 2 ಮಾಡಿಕೊಂಡ್ರೆ 2 ಅಲ್ಲೇ ಇಟ್ಟು 4 ಹೊರಗಡೆ ಬಂದರೆ 2 ಆಗಿಬಿಡ್ತು. ಒಳಗಡೆ ಹೋದರೆ ಸ್ಕ್ವೇರ್ ಮಾಡ್ಕೋಬೇಕಾಗತ್ತೆ. ಇನ್ನು 63ನೂ ಅದೇ ಥರನಾಗಿ ಸಿಂಪ್ಲಿಫೈ ಮಾಡ್ಕೊಳ್ಳಿ. 9 ಇಂಟು 7 ಮಾಡ್ಕೋಬೋದಾ. ಓಕೆ, 9 ಇಂಟು 7 ಮಾಡಿದ್ರೆ 7 ಒಳಗಡೆ ಇರುತ್ತೆ, 9 ಹೊರಗಡೆ ಬಂದರೆ 3 ಆಗುತ್ತೆ. ಸೊ ಇದನ್ನೆರಡು ಮಲ್ಟಿಪ್ಲೈ ಮಾಡಿ 8 ಇಂಟು 2 ಅಂದರೆ ಎಷ್ಟಾಗುತ್ತೆ, 16√2 ಇದಾಗುತ್ತೆ 3√7. ಮುಗೀತು, ಇಷ್ಟೇ ಬರೆದ್ರೆ ಇದು ಆನ್ಸರ್ ಕಂಪ್ಲೀಟ್ ಆಗುತ್ತೆ. ಓಕೆ, ಅಗೇನ್ ಇದನ್ನು ಕೂಡ ಅದೇ ಥರನಾಗೆ ಬರೆಯೋರಿದ್ರಂದರೆ 2ನ ಹೊರಗಡೆ ಇಟ್ಟರೆ 2√2 ಡಿವೈಡ್ ಬೈ 3√7 ಈ ಥರ ಬರೆದ್ರೆ ನಡೆಯುತ್ತೆ. ಇದು ಬಿ ವ್ಯಾಲ್ಯೂ, ಇದು ಎ ವ್ಯಾಲ್ಯೂ, ಇಷ್ಟೇ ಇರೋದು ನೋಡಿ. ಅರ್ಥ ಆಯ್ತಲ್ವಾ? ಈಸಿ ಇದೆನಾ? ಎಸ್. ಏನಿದೆ, ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ 2 ವೆಕ್ಟರ್ಸ್. ಎ ಮತ್ತು ಬಿದು ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡಿ ಅಂತ ಹೇಳ್ತಾರೆ. ಹ್ಯಾವಿಂಗ್ ದ ಸೇಮ್ ಮ್ಯಾಗ್ನಿಟ್ಯೂಡ್, ಎರಡು ಏನಾಗಿದ್ದಾವೆ, ಸೇಮ್ ಆಗಿದ್ದಾವೆ. ಇಲ್ಲಿ ಸಿಕ್ತು ನಮಗೆ ಫಸ್ಟ್ ಒಂದು ಹಿಂಟು, ಮ್ಯಾಗ್ನಿಟ್ಯೂಡ್ ಆಫ್ ಎ ಏನಾಗಿದೆ, ಮ್ಯಾಗ್ನಿಟ್ಯೂಡ್ ಆಫ್ ಬಿನೂ ಅದೇ ಆಗಿದೆ ಅಂತ ಹೇಳ್ತಾರೆ. ಎರಡು ಈಕ್ವಲ್ ಇದ್ದಾವೆ. ಅಗೇನ್ ಸಚ್ ದ್ಯಾಟ್
ಆ್ಯಂಗಲ್ ಬಿಟ್ವೀನ್ ದಮ್ ಇಸ್ 60 ಡಿಗ್ರಿ. ಇವೆರಡರದ ಮಧ್ಯದಲ್ಲಿ ಆ್ಯಂಗಲ್ ಟೀಟಾ ಕೊಟ್ಟಿದ್ದಾರೆ 60 ಡಿಗ್ರಿ ಇದೆ ಅಂತ. ಅಗೇನ್ ಸ್ಕೇಲಾರ್ ಪ್ರಾಡಕ್ಟ್ ಅಂದರೆ ಡಾಟ್ ಪ್ರಾಡಕ್ಟ್ 1/2 ಇದೆ. ಅಂದರೆ ನಾನು ಇವಾಗ ಏನು ಮಾಡ್ತೀನಿ, ಎ ಡಾಟ್ ಬಿ ಇದು ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಏನಿದೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಕಾಸ್ ಟೀಟಾ ಇದೆ. ಸೊ ಎ ಡಾಟ್ ಬಿ ಆನ್ಸರ್ ಕೊಟ್ಟಿದ್ದಾರೆ 1/2. ಮ್ಯಾಗ್ನಿಟ್ಯೂಡ್ ಆಫ್ ಎ ಈಸ್ ಈಕ್ವಲ್ಸ್ ಟು ಬಿ ಇದೆ ಅಲ್ವಾ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಇದನ್ನು ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಜಾಗದಲ್ಲಿನೂ ಏನೇ ಬರ್ಕೊತೀನಿ. ಓಕೆ, ಅಗೇನ್ ಕಾಸ್ ಟೀಟಾ ಎಷ್ಟು ಕೊಟ್ಟಿದ್ದಾರೆ 60 ಇದೆ. ಓಕೆ, ಎ ಡಾಟ್ ಎ ಅಂದರೆ ಇದಾಯಿತು, ಎ ಸ್ಕ್ವೇರ್ ಬರಿಬೋದಾ. ಓಕೆ, 60 ಅಂತಂದರೆ ಎಷ್ಟಾಗುತ್ತೆ, 1/2 ಆಗುತ್ತೆ. ಇದು ಕೂಡ ಇಲ್ಲಿನೂ 1/2 ಇದೆ. ಸೊ ಎರಡು ಕಡೆ 2 ಕ್ಯಾನ್ಸಲ್ ಆಯಿತು. ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಎಷ್ಟಾಯಿತು, 1 ಆಯಿತು. ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಆನ್ಸರ್ ಆಗುತ್ತೆ 1. ಎ 1 ಆದರೆ ಬಿ ಕೂಡ 1 ಆಗಬೇಕು. ಇಷ್ಟೇ ಸಿಂಪಲ್ ಕೇಸ್ ಇರೋದು ನೋಡಿ. ಅರ್ಥ ಆಯ್ತಾ ಇಲ್ವಾ? ಎಸ್, ದ ನೆಕ್ಸ್ಟ್ ಒನ್ ಕ್ವಶನ್. ಸೊ ಇದು ಭಾಳ ಈಸಿ ಇತ್ತು, ಸೊ ಹಾಗಾಗಿ ನಾನು ಸ್ವಲ್ಪ ಫಾಸ್ಟ್ ಮಾಡಿದೆ ಅನ್ಕೋತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ಟೂಡೆಂಟ್ಸ್. ಇಟ್ ಈಸ್ ಪಾಸಿಬಲ್ ಟು ಗೆಟ್ 45 ಮಾರ್ಕ್ಸ್ ಜಸ್ಟ್ ಸ್ಟಡಿಂಗ್ ಓನ್ಲಿ ಮಾಡೆಲ್ ಕ್ವಶನ್ ಪೇಪರ್. ನಾಟ್ ಪಾಸಿಬಲ್. ಕೆಲವು ಜನ ಮೆಸೇಜ್ ಮಾಡಿದೆ, ಸೊ 45+ ಮಾರ್ಕ್ಸ್ ತೊಗೋಬೋದಾ ಮಾಡೆಲ್ ಕ್ವಶನ್ ಪೇಪರ್ ಓದ್ಬಿಟ್ಟು? ಯಾವುದೇ ಕಾರಣಕ್ಕೂ ಇಲ್ಲ. ಸೊ ನೀವು ಮಾಡೆಲ್ ಕ್ವಶನ್ ಪೇಪರ್ ಅಷ್ಟೇ ನಾನು ಮಾಡ್ತೀನಿ ಅಂದರೆ ಅದು ನಿಮ್ಮ ದಡ್ಡತನ ಅಂತ ಹೇಳ್ಬೋದು. ಮಾಡೆಲ್ ಕ್ವಶನ್ ಪೇಪರ್ ಇರೋದು ನಿಮ್ಮ ರೆಫರೆನ್ಸ್ ಸಲುವಾಗಿ, ನೀವು ಪ್ರಾಕ್ಟೀಸ್ ಮಾಡೋ ಸಲುವಾಗಿ. ಅದರಂಥದ್ದೇ ಕ್ವಶನ್ ಬರುತ್ತೆ ಅಂದರೆ ಹೇಳೋಕ್ಕಾಗಲ್ಲ, ಯಾರಿಗೂ ಹೇಳೋಕ್ಕಾಗಲ್ಲ. ಜಸ್ಟ್ ಫಾರ್ ಪ್ರಾಕ್ಟೀಸ್. ನೀವೇನು ಪ್ರಿಪ್ರೇಷನ್ ಮಾಡ್ತೀರಾ ಅದನ್ನು ನೋಡ್ದೇ ಸಾಲ್ವ್ ಮಾಡಬೇಕು. ಓಕೆ, ಸಾಲ್ವ್ ಮಾಡಿರೋದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು ಅಷ್ಟೇ. ಐಡಿಯಾ ತೊಗೊಳ್ಳಿಕ್ಕೆ ಮಾತ್ರ. ಅದೇ ಕ್ವಶನ್ ಬರುತ್ತೆ ಅಂತ ವೇಸ್ಟ್ ಮಾಡ್ತಾ ಕೂಡಬೇಡಿ. ಇನ್ನೂ ಭಾಳಷ್ಟು ಟೈಮ್ ಇದೆ ನಿಮ್ಮ ಹತ್ರ. ಓಕೆ, ಇನ್ನೂ 1-2 ಮಂತ್ಸ್ ಇದೆ. ಸೊ 2 ಮಂತ್ಸ್ವರೆಗೂ ಆರಾಮಾಗಿ ಪ್ರಿಪ್ರೇಷನ್ ಮಾಡಬೇಕು. 45+ ಯಾಕೆ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಆರಾಮಾಗಿ ನೀವು ಇವತ್ತಿಂದಲೇ ಸೀರಿಯಸ್ ಆಗಿ ಓದ್ತಾ ಹೋದರೆ ಆರಾಮಾಗಿ ನೀವು 75+ ಮಾರ್ಕ್ಸ್ನು ನೀವು ಟಾರ್ಗೆಟ್ ಮಾಡ್ಬೋದು. ಓಕೆ, ಕೆಲವೊಂದಿಷ್ಟು ಸೆಲೆಕ್ಟೆಡ್ ಚಾಪ್ಟರ್ಸ್ನ ನಾನು ಹೇಳ್ತೀನಿ. ಆಮೇಲೆ ಇಂಟಿಗ್ರೇಷನ್ ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಪ್ರತಿಯೊಂದನ್ನೇ ಹೇಳ್ತೀನಿ. ನಾನು ಹೇಳುವಂಥ ಕ್ಲಾಸಸ್ನ ನೀವು ಜಸ್ಟ್ ಫಾಲೋ ಮಾಡಿ ಅದೇ ಥರನಾಗಿ ಪ್ರಿಪ್ರೇಷನ್ ಮಾಡಿದ್ದೆ ಆದರೆ ಡೆಫಿನೆಟ್ ಆಗಿ ನೀವು 75 ಅಥವಾ 80 ಕೂಡ ನೀವು ತೊಗೊಳ್ಬಹುದು. ಆದರೆ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಬೇಕು. ಬರೀ 45+ ಅಲ್ಲ, ಕಂಟಿನ್ಯೂಸ್ ಆಗಿ ನೀವು ವರ್ಕ್ ಮಾಡಿದರೆ ಡೆಫಿನೆಟ್ಲಿ ನೀವು ಮಾರ್ಕ್ಸ್ ಚೆನ್ನಾಗಿರೋದನ್ನು ಸ್ಕೋರ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ ಒನ್ ಕ್ವಶನ್ ಏನಿದೆ ನೋಡಿ. ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಕೇಳಿದರೆ ಯೂನಿಟ್ ಫ್ಯಾಕ್ಟರ್ ಅಂತ ಹೇಳ್ತಾರೆ. ಏನು, ಇಫ್ ಎ ಈಸ್ ಅ ಯೂನಿಟ್ ಫ್ಯಾಕ್ಟರ್. ಓಕೆ, ಸೊ ಏನಾಗಿದೆ, ವ್ಯಾಕ್ಟರ್ ಎ ಯೂನಿಟ್ ಅಂದರೆ ಇದು 1 ಆನ್ಸರ್ ಆಯಿತು. ಇವಾಗ ಎರಡರದ್ದು ಹಿಂಟ್ ಕೊಟ್ಟಿದ್ದಾರೆ. ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ನ ಮಾಡಂತ ಹೇಳಿದ್ರೆ ಫಸ್ಟ್ ನಾವಿಲ್ಲಿ ಎಕ್ಸ್ ಡಾಟ್ ಎಕ್ಸ್ ಮಾಡೋಣ. ಎಕ್ಸ್ ಡಾಟ್ ಎಕ್ಸ್ ಮಾಡಿದ್ರೆ ಏನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಎಕ್ಸ್ ಡಾಟ್ ಎ ಮಾಡ್ಕೋಬೇಕು. ಸೊ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಡಾಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಆಗುತ್ತೆ. ಹಾಗೆ ನೀವು ಎರಡರದ್ದು ಡಾಟ್ ಮಾಡ್ತೀರಾ, ಪ್ಲಸ್ ಮೈನಸ್ ಮೈನಸ್. ಇಲ್ಲಿ ಎ ಡಾಟ್ ಎಕ್ಸ್ ಬರೀದು ಬದಲಿ ಎಕ್ಸ್ ಡಾಟ್ ಎ ಬರೀಬೋದಾ, ಯಾಕಂದರೆ ಕಮ್ಯುಟೇಟಿವ್ ಲಾ ಸ್ಯಾಟಿಸ್ಫೈಡ್ ಇದೆ. ಹಾಗಾಗಿ ನಾನು ಇಲ್ಲಿ ಏನು ಮಾಡ್ತೀನಿ, ಎಕ್ಸ್ ಡಾಟ್ ಎನೇ ಬರೀತೀನಿ. ಅಗೇನ್ ಪ್ಲಸ್ ಮೈನಸ್ ಮೈನಸ್ ಎ ಡಾಟ್ ಎ ಆನ್ಸರ್ ಆಗುತ್ತೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 12. ಇವೆರಡು ಕ್ಯಾನ್ಸಲ್ ಆಯಿತು. ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಬರೀತೀರಾ. ಅಗೇನ್ ಮೈನಸ್ ಇದರ ಆನ್ಸರ್ ಆಲ್ರೆಡಿ ಕೊಟ್ಟಿದ್ದಾರೆ ನೋಡಿ, ಎ ಏನಿದೆ 1 ಇದೆ. ಸೊ 1 ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 12. ಅಗೇನ್ ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಸ್ಕ್ವೇರ್ 1 ಈ ಕಡೆ ಬಂದರೆ ಮೈನಸ್ ಇದೆ, ಈ ಕಡೆ ಬಂದರೆ +1 ಆಗುತ್ತೆ. ಅಗೇನ್ ಇದು ರಿಸಲ್ಟ್ಸು 13 ಆಯಿತು. ಆ್ಯಂಡ್ ನಮ್ಗೆ ಕೇಳಿರೋ ಜಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ ಅಂದರೆ ಇದಾಗುತ್ತೆ √30. ಓಕೆ, ಎಷ್ಟು ಮಾಡೋದಕ್ಕೆ 2 ಮಾರ್ಕ್ಸ್ ಇರೋದು. 2 ಮಾರ್ಕ್ಸ್ ಆಲ್ರೆಡಿ ಕೇಳಿದ್ದಾರೆ ನೋಡಿ ಎಕ್ಸಾಮಲ್ಲಿ. ಓಕೆ, ಸೊ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಕ್ವಶನ್ ನಂಬರ್ 10. ಕ್ವಶನ್ ನಂಬರ್ 10 ಏನು ಹೇಳಿದ್ರೆ, ವ್ಯಾಕ್ಟರ್ ಎ ಕೊಟ್ಟಿದ್ದಾರೆ, ವ್ಯಾಕ್ಟರ್ ಬಿ ಕೊಟ್ಟಿದ್ದಾರೆ, ಸಿ ಕೊಟ್ಟಿದ್ದಾರೆ. ಸಚ್ ದ್ಯಾಟ್ ಎ ಪ್ಲಸ್ ಲ್ಯಾಂಬ್ಡಾ ಬಿ ಈಸ್ ಅ ಪರ್ಪೆಂಡಿಕ್ಯುಲರ್ ಟು ಸಿ ವ್ಯಾಕ್ಟರ್ ಅಂತ ಹೇಳ್ತಾರೆ. ಅಂದರೆ ನಾವು ಫಸ್ಟ್ ಇಲ್ಲಿ ಏನು ಮಾಡ್ಕೋಬೇಕು, ಎ ಪ್ಲಸ್ ಲ್ಯಾಂಬ್ಡಾ ಇಂಟು ಬಿನ ಫಸ್ಟ್ ಬರ್ಕೋಬೇಕು, ಅಂದರೆ ಫೈಂಡ್ ಔಟ್ ಮಾಡ್ಕೋಬೇಕು. ಎ ವ್ಯಾಕ್ಟರ್ ಏನಿದೆ 2i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ 3k ಕ್ಯಾಪ್. ಅದಾದಮೇಲೆ ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ, ಲ್ಯಾಂಬ್ಡಾ ಒಂದು ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡೋಣ, ಮೈನಸ್ ಲ್ಯಾಂಬ್ಡಾ ಇಂಟು ಐ ಕ್ಯಾಪ್ ಪ್ಲಸ್ 2 ಲ್ಯಾಂಬ್ಡಾ ಇಂಟು ಜೆ ಕ್ಯಾಪ್ ಪ್ಲಸ್ ಲ್ಯಾಂಬ್ಡಾ ಇಂಟು ಕೆ ಕ್ಯಾಪ್. ಓಕೆ, ಸೊ ಇವೆರಡನ್ನ ಎಡಿಷನ್ ಮಾಡ್ಕೊಂಡ್ಬಿಟ್ರೆ ನಮಗೊಂದು ಆನ್ಸರ್ ಸಿಗುತ್ತೆ. ಓಕೆ, ಎಡಿಷನ್ ಯಾವ ಥರ ಮಾಡ್ತೀವಿ ನಾವು, ಐ ಟು ಐ ಮಾಡ್ಕೊತೀವಿ. ಅಂದರೆ ಏನಾಯ್ತು ಇಲ್ಲಿ ಐ ಟು ಐ ಮಾಡ್ಕೊಂಡ ತಕ್ಷಣ ಇವೆರಡು ಆ್ಯಡ್ ಆಗಂಗಿಲ್ಲ. ಸೊ ಹಾಗಾಗಿ ಆ್ಯಸ್ ಇಟ್ ಈಸ್ 2 ಮೈನಸ್ ಲ್ಯಾಂಬ್ಡಾ ಉಳಿತೆ. ಅಗೇನ್ ಪ್ಲಸ್ ಇಲ್ಲಿ 2 ಅಗೇನ್ 2 + 2 4 ಲ್ಯಾಂಬ್ಡಾ ಅಂತ ಈ ಥರ ಬರೀಬೇಡಿ, ಇದು ಬೇರೆ ಇದು ಬೇರೆ ಇರುತ್ತೆ. ಹಾಗಾಗಿ 2 + 2 ಲ್ಯಾಂಬ್ಡಾ ಜೆ ಕ್ಯಾಪ್ ಆಗುತ್ತೆ. ಅಗೇನ್ 3 ಪ್ಲಸ್ ಲ್ಯಾಂಬ್ಡಾ ಕೆ ಆಯಿತು. ಸೊ ಇದು ನಮಗೆ ಬಂದಿರುವಂಥ, ಇದಕ್ಕೆ ಬೇಕಿದ್ರೆ ನೀವು ಡಿ ಅಂತ ಕೊಟ್ಬಿಡಿ. ಓಕೆ, ಈ ಒಂದು ಡಿ ಏನಾಗಿದೆ ಅಂತ ಹೇಳ್ತಾರೆ ಅವರು, ಸಿ ಜೊತೆ ಪರ್ಪೆಂಡಿಕ್ಯುಲರ್ ಇದೆ. ಸೊ ಎರಡು ವ್ಯಾಕ್ಟರ್ ಪರ್ಪೆಂಡಿಕ್ಯುಲರ್ ಇದ್ರೆ ಅದರದ್ದು ಡಾಟ್ ಪ್ರಾಡಕ್ಟ್ ಏನಾಗಬೇಕು,
0 ಇರದೇ ಇರುತ್ತೆ. ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ ಪರ್ಪೆಂಡಿಕ್ಯುಲರ್ ಇದೆ ಅಂತ. ಸೊ ನಾನು ಇದನ್ನ ಡಿ ಅಂತ ತೊಗೊಂಡಿನಿ ಅಂದರೆ ಡಿ ಡಾಟ್ ಸಿ ವ್ಯಾಕ್ಟರ್ದು ಆನ್ಸರ್ 0 ಇದೆ ಅಂತ ನಾವು ತೊಗೊಳ್ಬೇಕು ಇವಾಗ. ಯಾಕಂದರೆ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ, ನಾವು ಇಲ್ಲಿ ಲ್ಯಾಂಬ್ಡಾ ವ್ಯಾಲ್ಯೂ ಫೈಂಡ್ ಮಾಡೋದಿದೆ. ಸೊ ಡಿ ಆನ್ಸರ್ ಏನೇನು ಬಂದಿದೆ ನೋಡಿ, ಇಲ್ಲಿದೆ ಅಲ್ವಾ, ಬರ್ಕೊಂಬಿಡಿ. 2 ಮೈನಸ್ ಲ್ಯಾಂಬ್ಡಾ ಐ ಕ್ಯಾಪ್ ಪ್ಲಸ್ 2 ಪ್ಲಸ್ 2 ಲ್ಯಾಂಬ್ಡಾ ಜೆ ಕ್ಯಾಪ್, ಅದಾದಮೇಲೆ ಪ್ಲಸ್ 3 ಪ್ಲಸ್ 3 ಲ್ಯಾಂಬ್ಡಾ ಕೆ ಕ್ಯಾಪ್. ಓಕೆ, ಇದಕ್ಕೇನಾ, ಇದು ಪೂರಾ ಡಿದ ಆನ್ಸರ್ ಆಯಿತು. ಡಾಟ್ ಸಿದ ಆನ್ಸರ್ ಏನಿದೆ, ಸಿ ವ್ಯಾಕ್ಟರ್ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ 3i ಪ್ಲಸ್ ಜೆ ಇಜ್ಜಿಕೋಷ್ಟು 0 ತೊಗೋಬೇಕು ಇವಾಗ. ಓಕೆ, ಸೊ ಇವಾಗ ಇದು ಡಾಟ್ ಪ್ರಾಡಕ್ಟ್ ಬಂದರೆ ಐ ಡಾಟ್ ಐ ಮಾಡಿದ್ರೆ ಎಷ್ಟು ಬರುತ್ತೆ, 1 ಬರುತ್ತೆ. ಅಂದರೆ ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. ಏನು 3 ಇಂದ 2 ಮೈನಸ್ ಲ್ಯಾಂಬ್ಡಾಗೆ, ಅದಾದಮೇಲೆ ಜೆ ಡಾಟ್ ಜೆ ಮಾಡ್ಕೊತೀರಾ, ಅಂದರೆ ಇಲ್ಲಿ ಮಧ್ಯದಲ್ಲಿ ಪ್ಲಸ್ ಬರುತ್ತೆ. ಸ್ವಲ್ಪ ಪ್ಲಸ್ ದೊಡ್ಡದಾಯ್ತು ಅನ್ಸ್ಕೊತೀನಿ. ಓಕೆ, ಸೊ ಪ್ಲಸ್ ಜೆ ಡಾಟ್ ಜೆದ ಆನ್ಸರ್ 1 ಆಗುತ್ತೆ. ಅಂದರೆ ಜೆ ಹೋಗ್ಬಿಡ್ತು, ಇಲ್ಲಿ 1 ಇದೆ. ಅಂದರೆ ಅಗೇನ್ ಇದೇ ಆನ್ಸರ್ನ ಬರೀಬೇಕಾ, 2 ಪ್ಲಸ್ 2 ಲ್ಯಾಂಬ್ಡಾ ಕೆ ಅಂತೂ ಇಲ್ಲ, 0ನೇ ಹೋಗ್ಬಿಡುತ್ತೆ, ಇಜಿಕೋಷ್ಟು 0. ಓಕೆ, ಇವಾಗ ಏನು ಮಾಡ್ಕೊತಾರೆ, 2ನ ಮಲ್ಟಿಪ್ಲೈ ಮಾಡಿ, ಇದು 6 ಆಯಿತು, ಇದು 3 ಲ್ಯಾಂಬ್ಡಾ, ಇಲ್ಲಿ 2 ಇದೆ, ಇಲ್ಲಿ 2 ಲ್ಯಾಂಬ್ಡಾ ಇದೆ, ಇಜಿಕೋಷ್ಟು 0. ಸೊ ಇವಾಗ ಲ್ಯಾಂಬ್ಡಾ ಲ್ಯಾಂಬ್ಡಾ ಸಿಂಪ್ಲಿಫೈ ಮಾಡ್ಬೋದಾ, 6 ಪ್ಲಸ್ 2 ಅಂದರೆ ಇದಾಯಿತು 8, ಮೈನಸ್ 3 ಪ್ಲಸ್ 2 ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ. ಸೊ ಇದು ಆನ್ಸರ್ ಬಂತು ಮೈನಸ್ ಲ್ಯಾಂಬ್ಡಾ ಇಜಿಕೋಷ್ಟು 0. ದೆನ್ ಲ್ಯಾಂಬ್ಡಾ ಇಜಿಕೋಷ್ಟು ಎಷ್ಟು ಬಂತು ಸ್ಟೂಡೆಂಟ್ಸ್, ಲ್ಯಾಂಬ್ಡಾ ಈ ಕಡೆ ಬಂದರೆ 8. ಸೊ ಲ್ಯಾಂಬ್ಡಾ ಇಜಿಕೋಷ್ಟು ಸಿಕ್ತು ನಮಗೆ 8. ಓಕೆ, ಇವಾಗಲೇ ನಾನು ನಿಮಗೆ ಹೇಳಿದೆ ಈ ಟ್ರಯಾಂಗಲ್ದು ಒಂದು ಕ್ವಶನ್ ಬರುತ್ತೆ, ಹಾಗೆ ನೆಕ್ಸ್ಟ್ ಪ್ಯಾರಲೋಗ್ರಾಮ್, ಇವೆರಡರಲ್ಲಿ ಒಂದು ಬರುವಂಥ ಚಾನ್ಸಸ್ ಜಾಸ್ತಿ ಇದೆ ಸ್ಟೂಡೆಂಟ್ಸ್. ಓಕೆ, ಸೊ ಇಲ್ಲಿ ಏನು ಕೊಟ್ಟರೆ, ವರ್ಟೈಸಸ್ ಕೊಟ್ಟಿದ್ದಾರೆ 3. ಇಲ್ಲಿ ನಾವು ಏರಿಯಾ ಆಫ್ ದ ಟ್ರಯಾಂಗಲ್ನ ಫೈಂಡ್ ಮಾಡಬೇಕು. ಏರಿಯಾ ಆಫ್ ದ ಟ್ರಯಾಂಗಲ್ ಫೈಂಡ್ ಮಾಡಬೇಕಂದ್ರೆ ನಾನು ನಿಮ್ಗೆ ಏನು ಹೇಳಿದೆ, ಫಾರ್ಮುಲಾ 1/2 ಇಂಟು ಎ ಕ್ರಾಸ್ ಬಿ ಅಂತ ಹೇಳಿದ್ದೆ. ಓಕೆ, ಸೊ ಈ ಫಾರ್ಮುಲಾ ನಾವು ಇಲ್ಲಿ ಯೂಸ್ ಮಾಡಬೇಕಂದ್ರೆ ಮೊದಲಿಗೆ ಒಂದು ಸೈಡ್ ಗೊತ್ತಾಗಬೇಕು, ಎ ಬಿ ವ್ಯಾಕ್ಟರ್ ಗೊತ್ತಾಗಬೇಕು. ಎ ಬಿ ವ್ಯಾಕ್ಟರ್ನ ಫಸ್ಟ್ ಇಲ್ಲಿ ಫೈಂಡ್ ಮಾಡ್ಕೊಳ್ಳೋಣ. ಎ ಬಿ ವ್ಯಾಕ್ಟರ್ ಯಾವ ಥರ ಆಗುತ್ತೆ, ವ್ಯಾಕ್ಟರ್ ಜಾಯ್ನಿಂಗ್ 2 ಪಾಯಿಂಟ್ ಫಾರ್ಮುಲಾ, ಅಂದರೆ x2 ಮೈನಸ್ x1 ಆ ಥರ ಅಪ್ಲೈ ಮಾಡಿ ಬರೀಬೋದಲ್ವಾ. 1 ಮೈನಸ್ 1 ಅಂದರೆ ಏನಾಯಿತು, 0 ಆಯಿತು, ಐ ಹೋಗ್ಬಿಡ್ತು. ನೆಕ್ಸ್ಟ್ y2 ಏನಿದೆ 2 ಇದೆ, 2 ಮೈನಸ್ 1 ಮಾಡಿದ್ರೆ ಜೆ ಬರುತ್ತೆ, ಸೊ ಜೆ ಕ್ಯಾಪ್ ಆಯ್ತು ಇದು. ಅಗೇನ 3 ಮೈನಸ್ 1 ಮಾಡಿದ್ರೆ 2 ಬರುತ್ತೆ, ಅಂದರೆ 2k ಕ್ಯಾಪ್. ಇದು ಸಿಕ್ತು ಎ ಬಿ. ಇನ್ನು ಬಿ ಸಿ ಒಂದು ಮಾಡ್ಕೊಂಬಿಡೋಣ. ಸೊ ಅಗೇನ್ ಇದಕ್ಕೆ ಎ ಬಿ ಎ ಅಂತ ಫ್ಯಾಕ್ಟರ್ ಕೊಡಿ, ಇದಕ್ಕೆ ಬಿ ಅಂತ ಡಿನೋಟ್ ಮಾಡಿ. ಬಿ ಸಿ ಅಂದರೆ ಇದು x2 y2 z2 ಆಗುತ್ತೆ. 2 ಮೈನಸ್ 1 ಮಾಡಿದ್ರೆ 1 ಬರುತ್ತೆ, ಅಂದರೆ ಇದಾಯಿತು ಐ ಕ್ಯಾಪ್. 3 ಮೈನಸ್ 2 ಮಾಡಿದ್ರೆ ಅಗೇನ್ ಇದು 1 ಬರುತ್ತೆ, ಜೆ ಕ್ಯಾಪ್. 1 ಮೈನಸ್ 3 ಮಾಡಿದ್ರೆ ಮೈನಸ್ 2 ಬರುತ್ತೆ, ಮೈನಸ್ 2 ಕೆ ಕ್ಯಾಪ್. ಸೊ ಇವೆರಡು ಸಿಕ್ಕಾದ್ಮೇಲೆ ಇವಾಗ ಏರಿಯಾ ಆಫ್ ಟ್ರಯಾಂಗಲ್, ಏರಿಯಾ ಆಫ್ ಟ್ರಯಾಂಗಲ್ ಏನಿದೆ 1/2 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಇದೆ. ಸೊ ಫಸ್ಟಿಗೆ ನಾವೇನು ಮಾಡ್ಕೊಂಬೋಣ, ಇದ್ರದ್ದು ಕ್ರಾಸ್ ಪ್ರಾಡಕ್ಟ್ ಮಾಡಿ ಸಿಂಪ್ಲಿಫೈ ಮಾಡಿ ಲಾಸ್ಟಲ್ಲಿ ಫಾರ್ಮುಲಾ ಅಪ್ಲೈ ಮಾಡೋಣ. ಓಕೆ, ಸೊ ಫಸ್ಟ್ ಎ ಕ್ರಾಸ್ ಬಿನ ಫೈಂಡ್ ಮಾಡ್ಕೊಳ್ಳೋಣ. ಎ ಕ್ರಾಸ್ ಬಿ ಮಾಡಬೇಕಂದ್ರೆ ಅಗೇನ್ ಡಿಟರ್ಮಿನೆಂಟ್ ಮೆಥಡ್ ಐ ಜೆ ಕೆ. ಫಸ್ಟ್ ರೋ 0 1 2, ಇಲ್ಲ ಐ ಇಲ್ಲ, ಹಾಗಾಗಿ 0 ಬರೆದ್ವಿ, ಅದಾಯ್ತಾ. ನೆಕ್ಸ್ಟ್ ಒನ್ ಸೆಕೆಂಡ್ ರೋ ಅಲ್ಲಿ ಏನಿದೆ 1 1 ಮೈನಸ್ 2. ಸೊ ಇದನ್ನು ಸಿಂಪ್ಲಿಫೈ ಮಾಡ್ಕೊಂಬೋಣ ಸ್ಟೂಡೆಂಟ್ಸ್. ಇವಾಗ ಏನಾಗುತ್ತೆ, ಇಲ್ಲಿ ಪ್ಲಸ್ ಇದೆ, ಮೈನಸ್ ಇದೆ, ಪ್ಲಸ್ ಇದೆ. ಸೊ ಸಿಂಪ್ಲಿಫೈ ಮಾಡ್ತಾ ಹೋಗಿ ಎ ಕ್ರಾಸ್ ಬಿ ಐ ಇಂಟು ಬ್ರಾಕೆಟ್, ಇದು ಪೂರ ಕ್ಯಾನ್ಸಲ್ ಆಗುತ್ತೆ. 1 ಇಂಟು 2 ಅಂದರೆ ಮೈನಸ್ 2 ಅಗೇನ್ ಜೆ ಮೈನಸ್ ಜೆ ಇದೆ ಇದು. ಓಕೆ, ಸೊ ಮೈನಸ್ ಜೆ ಇಂಟು ಬ್ರಾಕೆಟ್, ಇದು ಪೂರ ಕ್ಯಾನ್ಸಲ್, ಇದು 0 ಆಗುತ್ತೆ ನೋಡಿ, ಮೈನಸ್ 2 ಆಯಿತು. ನೆಕ್ಸ್ಟ್ ಕೆ ಇಂಟು ಬ್ರಾಕೆಟ್, ಇದು ಪೂರ ಕ್ಯಾನ್ಸಲು, ಅಗೇನ್ ಇಲ್ಲಿ 0 ಮೈನಸ್ 1 ಆಯಿತು. ಅಂದರೆ ಎ ಕ್ರಾಸ್ ಬಿ ಆನ್ಸರ್ ಫೈನಲಿ ಏನು ಬಂತು ನೋಡಿ, ವ್ಯಾಕ್ಟರು 2 ಮೈನಸ್ 2 ಅಂದರೆ 4 ಆಗುತ್ತೆ, ಅಂದರೆ ಮೈನಸ್ 4 ಐ ಕ್ಯಾಪ್ ಆಯಿತು. ಇದು ಮೈನಸ್ 2 ಇದೆ, ಮೈನಸ್ 2 ಮೈನಸ್ ಅಂದರೆ ಪ್ಲಸ್ 2 ಜೆ ಕ್ಯಾಪ್ ಆಗುತ್ತೆ. ಅಗೇನ್ ಇದು ಮೈನಸ್ ಕೆ ಕ್ಯಾಪ್ ಆಯಿತು ಫ್ರೆಂಡ್ಸ್. ಓಕೆ, ಎ ಕ್ರಾಸ್ ಬಿ ಬಂತು. ಆ್ಯಕ್ಚುಲಿ ನಮ್ಮದು ಫಾರ್ಮುಲಾ ಏನಿದೆ, ಏರಿಯಾ ಆಫ್ ದ ಟ್ರಯಾಂಗಲ್ಲು, ಏರಿಯಾ ಆಫ್ ಟ್ರಯಾಂಗಲ್ ಏನಿರುವಂಥದ್ದು 1/2 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಇದೆ. ಓಕೆ, ಸೊ 1/2 ಆಲ್ರೆಡಿ ಎ ಕ್ರಾಸ್ ಬಿ ಬಂದಿದೆ, ಇದಕ್ಕೆ ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡ್ಕೊಂಡ್ಬಿಟ್ರೆ ಮುಗೀತು ನೋಡಿ. ಏನೇನಾಗುತ್ತೆ, ಮೈನಸ್ 4 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್. ಓಕೆ, 1/2 ಆ್ಯಸ್ ಇಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ 4 ಸ್ಕ್ವೇರ್ ಅಂದರೆ 16 ಪ್ಲಸ್ 4 ಪ್ಲಸ್ 1, 16 ಪ್ಲಸ್ 4 ಅಂದರೆ ಎಷ್ಟಾಯ್ತು ಸ್ಟೂಡೆಂಟ್ಸ್, ಇದು 21 ಆಯಿತು. ಸೊ ರೂಟ್ 21 ಡಿವೈಡ್ ಬೈ 2 ಈಸ್ ದ ಆನ್ಸರ್. ಏರಿಯಾ ಆಫ್ ದ ಟ್ರಯಾಂಗಲ್ ದ ಆನ್ಸರ್ ಆಗಿದೆ. ಅರ್ಥ ಆಯ್ತಲ್ವಾ? ಇದು ಕನ್ಫರ್ಮ್ ಆಗಿ 2 ಮಾರ್ಕ್ಸಲ್ಲಿ ಬರುವಂಥ ಕ್ವಶನ್ನು. ಸಾಕಷ್ಟು ಸತಿ ಕೇಳಿದ್ದಾರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಸ್ಟೂಡೆಂಟ್ಸ್ ಫಾರ್ 2 ಮಾರ್ಕ್ಸ್ಗೆ. ಓಕೆ,
ಸೊ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ದ ನೆಕ್ಸ್ಟ್ ಒನ್ ಅಗೇನ್ ನಾನು ನಿಮ್ಗೆ ಹೇಳಿದೆ ಇದು ಒಂದು ಪ್ಯಾರಲೋಗ್ರಾಮ್ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ ಅಂತ ಹೇಳಿ. ಏನೇ ನೋಡಿ, ಫೈಂಡ್ ದ ಏರಿಯಾ ಆಫ್ ಅ ಪ್ಯಾರಲೋಗ್ರಾಮ್ ಹೂಸ್ ಅಡ್ಜಸೆಂಟ್ ಸೈಡ್ಸ್ ಆರ್ ಗಿವನ್. ಅಂದರೆ ಎರಡು ವೆಕ್ಟರ್ ಕೊಟ್ಟಿದ್ದಾರೆ, ಡೈರೆಕ್ಟ್ ಆಗಿ ವೆಕ್ಟರ್ ಕೊಟ್ಟಿದ್ದಾರೆ. ಪ್ಯಾರಲೋಗ್ರಾಮ್ ಫಾರ್ಮಲ್ ಏನಿದೆ, ಎ ಕ್ರಾಸ್ ಬಿ ಮಾಡಿಬಿಟ್ರೆ ಮುಗೀತು, ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ. ಫಸ್ಟು ಎ ಕ್ರಾಸ್ ಬಿ ಮಾಡ್ಕೊಂಡ್ಬಿಡೋಣ. ಎ ಕ್ರಾಸ್ ಬಿ ಅಂದರೆ ಅಗೇನ್ ಸೇಮ್ ಮೆಥಡ್ ಐ ಜೆ ಕೆ. ಇಲ್ಲಿ ಫಸ್ಟ್ ರೋದ್ ಏನೇನಿದೆ ನೋಡಿ ಕಂಪೋನೆಂಟ್ಸ್ 3 1 4, ಸೆಕೆಂಡ್ 1 -1 1. ಇಲ್ಲಿ ಬರ್ಕೋಬೇಕಾದ್ರೆ ಏನಾದರೂ ಒಂದು ಮಿಸ್ಟೇಕ್ ಮಾಡಿದ್ರೆ ಎಲ್ಲಾನು ರಾಂಗ್ ಆಗುವಂಥದ್ದು ಸ್ಟೂಡೆಂಟ್ಸ್. ಓಕೆ, ಸೊ ಹಾಗಾಗಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಸೈನ್ ಏನಾಗುತ್ತೆ ಪ್ಲಸ್ ಮೈನಸ್ ಪ್ಲಸ್ 3 1 4 ಇದೆ. ಅಗೇನ್ ಇಲ್ಲಿ 1 -1 1 ಇದೆ. ಓಕೆ, ಸ್ಟಾರ್ಟ್ ಮಾಡಿ. ಡಿಟರ್ಮಿನೆಂಟ್ ಮೆಥಡ್ ಏನಾಗುತ್ತೆ ನೋಡಿ, ಎ ಕ್ರಾಸ್ ಬಿ ಐ ಇಂಟು ಬ್ರಾಕೆಟ್, ಇದು ಪೂರ ಹೋಯ್ತಾ. 1 × 1 ಎಷ್ಟಾಗುತ್ತೆ 1 ಆಗುತ್ತೆ, ಮೈನಸ್ ಪ್ಲಸ್ 4 4 × -+4 ಮೈನಸ್ ಜೆ ಇಂಟು ಬ್ರಾಕೆಟ್. ಸೊ ಇದು ಕ್ಯಾನ್ಸಲ್ ಆಗುತ್ತೆ. 3 × 1 3 -4 ಆಯಿತು. ಇನ್ನು ಪ್ಲಸ್ ಕೆ ಇಂಟು ಬ್ರಾಕೆಟ್, ಇದು ಪೂರ ಕ್ಯಾನ್ಸಲ್ ಆಗುತ್ತೆ. 3 × 1 ಅಂದರೆ -3 -1 ಆಯಿತು. ಓಕೆ, ಅಂದರೆ ಫೈನಲಿ ನಮಗೆ ಎ ಕ್ರಾಸ್ ಬಿ ಸಿಕ್ತಾ. ಎ ಕ್ರಾಸ್ ಬಿ ಎಷ್ಟಾಗುತ್ತೆ 4 1 ಅಂದರೆ 5 ಐ ಕ್ಯಾಪ್. 3 -4 ಅಂದರೆ ಎಷ್ಟಾಗುತ್ತೆ -1, ಹೊರಗಡೆ ಮೈನಸ್ ಇದೆ. ಸೊ ಪ್ಲಸ್ 1 × ಜೆ ಜೆ ಆಯಿತು. ಇನ್ನು 3 - ಅಂದರೆ -4 ಕೆ ಕ್ಯಾಪ್ ಆಯಿತು. ಓಕೆ, ನಮ್ಗೆ ಸಿಕ್ಕಿರೋದು ಎ ಕ್ರಾಸ್ ಬಿ. ಆ್ಯಕ್ಚುಲಿ ಏರಿಯಾ ಆಫ್ ಅ ಪ್ಯಾರಲೋಗ್ರಾಮ್ ಅವ್ರು ಏನು ಕೇಳಿರೋದು ನೋಡಿ ಕ್ವಶನಲ್ಲಿ, ಏರಿಯಾ ಆಫ್ ಅ ಪ್ಯಾರಲೋಗ್ರಾಮ್. ಇಲ್ಲಿ ನೋಡಿ ಏರಿಯಾ ಆಫ್ ಅ ಪ್ಯಾರಲೋಗ್ರಾಮ್ ಕೇಳಿರೋದು. ಸೊ ಏರಿಯಾ ಆಫ್ ಅ ಪ್ಯಾರಲೋಗ್ರಾಮ್ದು ನಮ್ಮದು ಫಾರ್ಮುಲಾ ಏನಿದೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಮಾಡಬೇಕು. ಓಕೆ, ಅಂದರೆ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಮಾಡ್ಕೊಂಡ್ಬಿಡೋಣ. ಆಲ್ರೆಡಿ ಎ ಕ್ರಾಸ್ ಬಿ ಬಂದಿದೆ. 5² + 1² ಪ್ಲಸ್ ಮೈನಸ್ ಬರೀರಿ ಪ್ಲಸ್ ಬರೀರಿ, ಎರಡು ಒಂದೇ. ಸೊ 5² ಆನ್ಸರ್ ಎಷ್ಟಾಗುತ್ತೆ ಸ್ಟೂಡೆಂಟ್ಸ್ 25 ಆಗುತ್ತೆ. +1 4² ಆನ್ಸರ್ 16. ಸೊ ಇವಾಗ ಆ್ಯಡ್ ಮಾಡ್ತಾ ಹೋಗಿ. 25 ಅಂದರೆ 26 ಪ್ಲಸ್ 16 ಇವೆರಡು ಆ್ಯಡ್ ಮಾಡಬೇಕಲ್ವಾ. ಅಂದರೆ 12 46 ಆಯಿತಾ, ಸಾರಿ 42 ಆಯಿತು. ಸೊ √42 ಈಸ್ ದ ಲಾಸ್ಟ್ ಆನ್ಸರ್. ಇವೆರಡು ಇಂಪಾರ್ಟೆಂಟ್ ಆಗುತ್ತೆ, ಕನ್ಫರ್ಮ್ ಬರುವಂಥ ಚಾನ್ಸಸ್ ಇರುವಂಥದ್ದು. ಸೊ ನಿಮ್ಗೇನಾದರೂ ವೆಕ್ಟರ್ ಚಾಪ್ಟರ್ ಇದ್ದರೆ ಇದು ಕನ್ಫರ್ಮ್ ಎಕ್ಸಾಮಲ್ಲಿ ಬಂದೇ ಬರುತ್ತೆ. ಏನಪ್ಪಾ ಅಂದರೆ ಫೈಂಡ್ ದ ಏರಿಯಾ ಆಫ್ ಅ ಟ್ರಯಾಂಗಲ್. ಏರಿಯಾ ಆಫ್ ಅ ಟ್ರಯಾಂಗಲ್ ಕೇಳ್ತಾರೆ, ಅದು 2 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುವಂಥದ್ದು. ಫೈಂಡ್ ದ ಏರಿಯಾ ಆಫ್ ಅ ಟ್ರಯಾಂಗಲ್. ಅದನ್ನ ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲಾ ಏನಿದೆ ನೋಡಿ, 1/2 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಇದೆ. ಓಕೆ, ಎ ವ್ಯಾಕ್ಟರ್ ನಮ್ಗೆ ಗೊತ್ತಾಗಬೇಕಂದ್ರೆ ಎ ಬಿ ನ ಫಸ್ಟ್ ಮಾಡ್ಕೋಬೇಕು. ಓಕೆ, ಅದಾದ್ಮೇಲೆ ಬಿ ಸಿ ನ ಮಾಡ್ಕೋಬೇಕು. ಇಲ್ಲಿ ಎರಡು ಸೈಡ್ ಸಿಕ್ಬಿಡುತ್ತೆ. ಓಕೆ, ಫಸ್ಟ್ ನಾವು ಇಲ್ಲಿ ಏನ್ ಮಾಡ್ಕೊಳ್ಳೋಣ, ಎ ಬಿ ವ್ಯಾಕ್ಟರ್ ಜಾಯ್ನಿಂಗ್ 2 ಪಾಯಿಂಟ್ ಫಾರ್ಮುಲಾ ನಮ್ಗೆ ಆಲ್ರೆಡಿ ಗೊತ್ತಿದೆ. ಏನು, ಇದು x2 y2 z2 ಆಯ್ತು. ಇವಾಗ 2 - 1 ಮಾಡ್ಕೊಳ್ಳಿ. 2 - 1 ಮಾಡಿದ್ರೆ ಎಷ್ಟಾಗುತ್ತೆ 1 ಆಗುತ್ತೆ, ಅಂದ್ರೆ ಇದಾಯ್ತು ಐ ಕ್ಯಾಪ್. ನೆಕ್ಸ್ಟ್ ಏನಿದೆ y2, 3 - 1 ಮಾಡಿದ್ರೆ 2 ಬರುತ್ತೆ. ಸೊ 2 ಜೆ ಕ್ಯಾಪ್. ನೆಕ್ಸ್ಟ್ 5 - 2 ಮಾಡ್ತೀರಾ, 5 - 2 ಮಾಡಿದ್ರೆ 3 ಬರುತ್ತೆ, ಅಂದ್ರೆ ಇದಾಯ್ತು 3 ಕೆ ಕ್ಯಾಪ್. ಇದು ಸಿಕ್ತಾ ನಮ್ಗೆ ಎ ಬಿ. ಅಗೇನ್ ಎ ಬಿ ಸಿಕ್ಕಾದ್ಮೇಲೆ ಬಿ ಸಿ ಮಾಡ್ಕೋಬೇಕು ಸ್ಟೂಡೆಂಟ್ಸ್. ಬಿ ಸಿ ಅಂತಂದ್ರೆ ಇವಾಗ ಇದು x2 y2 z2 ಆಗುತ್ತೆ, ಇದು x1 y1 z1. 1 - 2 ಮಾಡಿದ್ರೆ ಆಗುತ್ತೆ ಮೈನಸ್ ಐ ಕ್ಯಾಪ್ ಆಗುತ್ತಾ. ಯಾಕಂದ್ರೆ 1 - 2 ಪ್ಲಸ್ ಮೈನಸ್ ಮೈನಸ್ ಆಯ್ತು, ಸೊ ಮೈನಸ್ ಜೆ ಕ್ಯಾಪ್. 5 - 3 ಮಾಡಿದ್ರೆ ಇದಾಗುತ್ತೆ ಪ್ಲಸ್ 2 ಜೆ ಕ್ಯಾಪ್. 5 - 5 ಮಾಡಿದ್ರೆ 0 ಆಗಿಬಿಡುತ್ತೆ ನೋಡಿ, ಇದು 0 ಕೆ ಕ್ಯಾಪ್. ಓಕೆ, ಇವೆರಡರದ್ದನ್ನ ನಾವೇನ್ ಮಾಡಬೇಕು, ಫಸ್ಟ್ ಕ್ರಾಸ್ ಪ್ರೊಡಕ್ಟ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಫಾರ್ಮುಲಾನ ಅಪ್ಲೈ ಮಾಡಿ. ಇದು ಆಗಿರೋದು ಟ್ರಯಾಂಗಲ್ದು ಏರಿಯಾದ ಫಾರ್ಮುಲಾ. ಓಕೆ, ಸೈಡಲ್ಲಿ ಇರಲಿ ಇದು. ಓಕೆ, ಫಸ್ಟ್ ಏನ್ ಮಾಡ್ಕೊಳ್ಳೋಣ, ಇವೆರಡು ಇದಕ್ಕೆ ಎ ಅಂತ ಡಿನೋಟ್ ಮಾಡಿ, ಇದಕ್ಕೆ ಬಿ ಅಂತ ಡಿನೋಟ್ ಮಾಡಿ. ಓಕೆ, ಈಸಿ ಆಗುತ್ತೆ. ಎ ಕ್ರಾಸ್ ಬಿ ನ ಮಾಡ್ಕೋಬೇಕು. ಸೊ ಫಸ್ಟ್ ಏನ್ ಮಾಡ್ಕೊಂತೀರಾ, ಇಲ್ಲಿ ಐ ಜೆ ಕೆ. ಓಕೆ, ಫಸ್ಟ್ ರೋ ಅಲ್ಲಿ ಬರುವಂಥದ್ದು ಏನೇನು ನೋಡಿ ಸ್ಟೂಡೆಂಟ್ಸ್, 1 2 3. ಸೆಕೆಂಡ್ ರೋ -1 2 0. ಇದು ಕೇರ್ಫುಲ್ ಆಗಿ ನೀವು ಅಬ್ಸರ್ವ್ ಮಾಡಿ ಬರೀರಿ. ಇಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಆನ್ಸರ್ ರಾಂಗ್ ಆಗುವಂಥದ್ದಾಗಿರುತ್ತೆ. ಸೊ 1 2 0 ಆಯ್ತಾ. ಸೊ ಇವಾಗ ಇಲ್ಲಿ ಏನಾಗುತ್ತೆ ಪ್ಲಸ್ ಮೈನಸ್ ಪ್ಲಸ್ ಆಗಿರುವಂಥದ್ದು ಐ ಇಂಟು ಬ್ರಾಕೆಟ್ 2 × 0 0, 2 × 3 6. ನೆಕ್ಸ್ಟ್ ಮೈನಸ್ ಜೆ, ಇದು ಕ್ಯಾನ್ಸಲ್ ಆಗುತ್ತೆ. ಇದು ಅಗೇನ್ 0 ಮೈನಸ್ ಮೈನಸ್ ಪ್ಲಸ್ 3 ಆಯಿತು. ನೆಕ್ಸ್ಟ್ ಪ್ಲಸ್ ಕೆ ಇಂಟು ಬ್ರಾಕೆಟ್ 2 × 1 2 ಆಗುತ್ತೆ, ಮೈನಸ್ ಮೈನಸ್ ಪ್ಲಸ್ 2 ಆಯಿತು. ಓಕೆ, ಸೊ ಇದಾಗುತ್ತೆ -6 ಐ ಕ್ಯಾಪ್ -3 ಜೆ ಕ್ಯಾಪ್, ಇದಾಗುತ್ತೆ +4 ಕೆ ಕ್ಯಾಪ್. ಓಕೆ, ಸೊ ನಮ್ಗೆ ಸಿಕ್ಕಿರೋದೇನಿಲ್ಲಿ ಎ ಕ್ರಾಸ್ ಬಿ ಸ್ಟೂಡೆಂಟ್ಸ್. ಸೊ ನಮ್ದು ಏರಿಯಾ ಆಫ್ ದ ಟ್ರಯಾಂಗಲ್ದು ಫಾರ್ಮುಲಾ ಅಪ್ಲೈ ಮಾಡ್ಬೇಕಲ್ವಾ ಇವಾಗ. ಓಕೆ, ಅದನ್ನ ಬರ್ಕೋಣ. ಏನಿದೆ ನೋಡಿ, ಏರಿಯಾ ಆಫ್ ದ ಟ್ರಯಾಂಗಲ್, ಏರಿಯಾ ಆಫ್ ಅ ಟ್ರಯಾಂಗಲ್ ಇಸ್ ಈಕ್ವಲ್ಸ್ ಟು 1/2 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಇದೆ. ಓಕೆ, ಎ ಕ್ರಾಸ್ ಬಿ ಇವಾಗಲೇ ನಾವು ಫೈಂಡ್ ಮಾಡಿದ್ವಿ.
ಅದರದ್ದೊಂದು ಮ್ಯಾಗ್ನಿಟ್ಯೂಡ್ ಪಾಯಿಂಟ್ ಮಾಡ್ಕೊಂಡ್ಬಿಡೋಣ. ಸೊ ಮ್ಯಾಗ್ನಿಟ್ಯೂಡ್ ಪಾಯಿಂಟ್ ಮಾಡ್ಬೇಕಂದ್ರೆ ಏನೇನಿದೆ ನೋಡಿ, ಇದ್ರದ್ದು ಸ್ಕ್ವೇರ್ -6 ಸ್ಕ್ವೇರ್, ಅಗೇನ್ ನೆಕ್ಸ್ಟ್ ಏನಿದೆ -3 ಸ್ಕ್ವೇರ್, ಅಗೇನ್ +4 ಸ್ಕ್ವೇರ್. ಎಷ್ಟಾಗುತ್ತೆ ನೋಡಿ ಸ್ಟೂಡೆಂಟ್ಸ್, ಇದು ಪುರಾನ ಸಿಂಪ್ಲಿಫೈ ಮಾಡ್ಕೊಳ್ಳಿ. 1/2 ಆಸ್ ಇಟ್ ಈಸ್ ಇಟ್ಕೊಳ್ಳಿ. ಸ್ಕ್ವೇರ್ ರೂಟ್ ಆಫ್ 6 ಸ್ಕ್ವೇರ್ ಅಂದರೆ 36, 3 ಸ್ಕ್ವೇರ್ ಅಂದರೆ 9 ಆಗುತ್ತೆ, 4 ಸ್ಕ್ವೇರ್ ಅಂದರೆ 16 ಆಯಿತು. ಓಕೆ, 36 + 6 ಅಂತಂದರೆ 52, ಅಗೇನ್ +9 ಸೈನ್ ಅಂದರೆ 61 ಆಯ್ತಾ. ಸೊ √61 ಡಿವೈಡ್ ಬೈ 2 ಈಸ್ ದ ಫೈನಲ್ ಆನ್ಸರ್. ಇಷ್ಟು ಮಾಡಿದ್ರೆ ಮುಗೀತು ನೋಡಿ. ಇದು ಕೂಡ 2 ಮಾರ್ಕ್ಸ್ ಅಲ್ಲಿ ಕೇಳುವಂತ ಕ್ವಶನ್ ಆಗಿರುವಂಥದ್ದು. ಅರ್ಥ ಆಗ್ತಾ ಇದೆ ಅಲ್ವಾ? ಎಸ್. ನೆಕ್ಸ್ಟ್ ಒನ್ ಕ್ವಶನ್ಗೆ ಮೂವ್ ಆಗೋಣ. ನೆಕ್ಸ್ಟ್ ಒನ್, ಓಕೆ, ಇದೊಂದು ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್. ಏರಿಯಾ ಆಫ್ ದ ಟ್ರಯಾಂಗಲ್ ಕೇಳಿದ್ರೆ ಅಂದ್ರೆ ಪ್ಯಾರಲೋಗ್ರಾಮ್ ಕೇಳಲ್ಲ, ಪ್ಯಾರಲೋಗ್ರಾಮ್ ಕೇಳಿದ್ರೆ ಏರಿಯಾ ಕೇಳಲ್ಲ. ಇದರಲ್ಲಿ ಯಾವ್ದಾದ್ರು ಒಂದು ಕೇಳ್ತಾರೆ. ಪ್ಯಾರಲೋಗ್ರಾಮ್ ಬರುವಂತ ಚಾನ್ಸಸ್ಗಳು ಸ್ವಲ್ಪ ಜಾಸ್ತಿ ಇದೆ. ಓಕೆ, ಸೊ ಇಲ್ಲಿ ಏನಿದೆ, ಇದಂತೂ ಈಸಿಯೆಸ್ಟ್ ಕ್ವಶನ್. ಫೈಂಡ್ ದ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಹೂಸ್ ಸೈಡ್ಸ್. ಡೈರೆಕ್ಟ್ ಅವರೇ ಕೊಟ್ಟಿದ್ದಾರೆ ಸೈಡ್ಸ್. ನಮ್ಗೆ ಇಲ್ಲಿ ಒಂದು ಫಾರ್ಮುಲಾ ಗೊತ್ತಿರಬೇಕು. ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಏನಿದೆ, A × B ಮಾಡಬೇಕು, ಅದರದ್ದು ಮ್ಯಾಗ್ನಿಟ್ಯೂಡ್ ಮಾಡಿಬಿಟ್ರೆ ಮುಗೀತು. ಸೊ ಫಸ್ಟ್ ಇಲ್ಲಿ A × B ಮಾಡ್ಕೊಂಡ್ಬಿಡೋಣ. A × B, ಫಸ್ಟ್ ಅಲ್ಲಿ I J K, ಫಸ್ಟ್ ರೋದು ಕಂಪೋನೆಂಟ್ಸ್ 1 -1 3, ಸೆಕೆಂಡ್ ಏನಿದೆ 2 -7 1 ಇದೆ. ಓಕೆ, ಸೊ ಇಲ್ಲಿ ಸಿಂಪ್ಲಿಫೈ ಮಾಡ್ತಾ ಹೋಗಿ ಇಲ್ಲಿ ಏನಾಗುತ್ತೆ ಪ್ಲಸ್ ಮೈನಸ್ ಪ್ಲಸ್ I ಇಂಟು ಬ್ರಾಕೆಟ್ -1 7 × 3 ಅಂದರೆ 21, ಮೈನಸ್ ಮೈನಸ್ +21 ಅರ್ಥಾಯ್ತಲ್ವಾ. ಇಲ್ಲಿ -1 ಇತ್ತು, ಸೊ -1 ಇಲ್ಲಿ 1 ಇತ್ತು, ಸೊ -1 ಬರ್ದೆ ನಾನು. -7 × 3 ಮೈನಸ್ ಮೈನಸ್ ಪ್ಲಸ್ ಆಯಿತು. ನೆಕ್ಸ್ಟ್ -j ಇಂಟು ಬ್ರಾಕೆಟ್, ಇದು ಕ್ಯಾನ್ಸಲ್ ಆಗುತ್ತೆ. 1 × 1 1, ಇದು 6 ಆಯಿತು. ಪ್ಲಸ್ k ಇಂಟು ಬ್ರಾಕೆಟ್, ಇದು ಕ್ಯಾನ್ಸಲ್ ಆಗುತ್ತೆ. 7 × ಮೈನಸ್ ಅಂದರೆ ಇದು -7, ಮೈನಸ್ ಮೈನಸ್ +2. 21 -1 ಅಂದರೆ 20 ಆಯ್ತು. ಇದು 20 I ಕ್ಯಾಪ್. ಅಗೇನ್ ಇಲ್ಲಿ -1 +1 ಅಂದರೆ -5, ಮೈನಸ್ ಮೈನಸ್ +5 J ಕ್ಯಾಪ್. ಅಂಡ್ ಲಾಸ್ಟ್ ಅಲ್ಲಿ -7 +2 ಅಂದರೆ -5 K ಕ್ಯಾಪ್. ಇದು ನಂಗೆ ಸಿಕ್ಕಿರೋದು A × B. ಸೊ ಇದರದ್ದು ನಾವು ಏನು ಮಾಡಬೇಕು, ಮ್ಯಾಗ್ನಿಟ್ಯೂಡ್ನ ಚೆಕ್ ಮಾಡಬೇಕು. A × B ಇದು ಮ್ಯಾಗ್ನಿಟ್ಯೂಡ್ ಅಂದರೆ ಏನಾಗುತ್ತೆ ನೋಡಿ, 20 ಸ್ಕ್ವೇರ್ +5 ಸ್ಕ್ವೇರ್ +5 ಸ್ಕ್ವೇರ್. 20 ಸ್ಕ್ವೇರ್ ಅಂದರೆ 400, 400 + 25 + 25 ಅಂದರೆ 450. 450 is the last answer.